ಪೋರ್ಟ್ ಬೇರ್ಗೆ ಬಂದ ಮೊದಲ ದಿನ ಸಾಯಂಕಾಲ ನಾನು ಮತ್ತು ಚಂದ್ರು ಮೀನು ಹಿಡಿಯಲು ಕಡಲದಂಡೆಗಳು ಹೋಗುತ್ತಿದ್ದಾಗ ರಸ್ತೆ ಬದಿಯಲ್ಲಿ ಒಂದು ವಿಚಿತ್ರವಾದ ಬಿಳಿಯ ಕಲ್ಲು ಬಿದ್ದಿದ್ದನ್ನು ನೋಡಿದೆವು. ಚಂದ್ರು ಕುತೂಹಲದಿಂದ ಅದನ್ನು ತೆಗೆದುಕೊಂಡರು. ಅದೊಂದು ಸಮುದ್ರದೊಳಗೆ ಬೆಳೆಯುವ ಹವಳದ ಬಂಡೆಗಳ ಚೂರು. ಇದನ್ನು ಇಂಗ್ಲಿಷ್ನಲ್ಲಿ ಕೋರಾಲ್ ಎನ್ನುತ್ತಾರೆ. ಇದನ್ನೇ ನಾನು ಕನ್ನಡದಲ್ಲಿ ಹವಳದ ದಂಡ ಎಂದು ಕರೆದಿದ್ದೇನೆ. ನಾವೆಲ್ಲ ಆಭರಣಗಳಿಗೆ ಉಪಯೋಗಿಸುವ ಕಿತ್ತಳೆ ಬಣ್ಣದ ಹವಳವೂ ಸಹ ಈ ಕೋರಾಲ್ಗಳ ಒಂದು ಬಗೆಯಷ್ಟೇ. ಸಮುದ್ರದ ಆಳದ ಕಲ್ಲು ಬಂಡೆಗಳ ಬುನಾದಿಯ ಮೇಲೆ ಹವಡ್ ಬಂಡೆಗಳ ಉಪಾದಿಯಲ್ಲಿ ಮೇಲಕ್ಕೆ ಬೆಳೆಯುತ್ತಾ ಹೋಗುವ ವರ್ಣರಹಿತ ಈ ಹವಳಗಳಲ್ಲದೆ ಇನ್ನೂ ಹಲವಾರು ಬಗೆಯ ಅನೇಕ ವರ್ಣಗಳ ಹವಳದ ಬಳ್ಳಿಗಳೂ ಇವ. ಮರ, ಗಿಡ, ಬಳ್ಳಿ, ಮದುಳು, ಬೀಸಣಿಗೆ, ಎಲೆ, ಫರ್ನ್ ಮುಂತಾದ ಆಕಾರಗಳಲ್ಲಿ ಬೆಳೆಯುವ ಕೋರಾಲ್ಗಳೆಲ್ಲ ಬೇರೆ ಬೇರೆ ಜಾತಿಯವು. ಆದರೆ ಅವಕ್ಕೆಲ್ಲ ಮೂಲಾಧಾರ ಈ ಬಂಡೆಗಳ ಉಪಾದಿಯಲ್ಲಿ ಬೆಳೆಯುವ ಸುಣ್ಣದ ಕಲ್ಲಿನಂತೆ ಕಾಣುವ ಚೇನು ಹಲ್ಲೆಯ ರೂಪದ ಹವಳ. ಅಂಡಮಾನಿನಲ್ಲಿ ನಮಗೆ ಮೊದಲು ದೊರೆತ ಕೋರಾಲ್ ಅದಾದುದರಿಂದ ನಾನು ಚಂದ್ರು ತುಂಬಾ ಹೊತ್ತು ಕುತೂಹಲದಿಂದ ಅದನ್ನು ವೀಕ್ಷಿಸಿದೆವು. ಇಂಥ ಅಮೂಲ್ಯ ವಸ್ತುವನ್ನು ರಸ್ತೆ ಬದಿ ಏಕೆ ಎಸೆದು ಹೋಗಿದ್ದಾರೆಂದು ಆಶ್ಚರ್ಯಪಟ್ಟು ಚಂದ್ರು ಅದನ್ನು ಚೀಲಕ್ಕೆ ಹಾಕಿಕೊಂಡರು. ಆದರೆ ನಾವು ಕೊಂಚ ದೂರ ಹೋಗುವುದರೊಳಗೆ ಕಾರ್ಬಿನ್ಸ್ ಕೋವ್ ಎಂಬಲ್ಲಿ ಸಮುದ್ರದ ದಂಡೆ ಎದುರಾಯಿತು. ನಾವು ಯಾವ ಕಲ್ಲನ್ನು ತೆಗೆದು ಅಮೂಲ್ಯವೆಂದು ತೆಗೆದು ಇಟ್ಟುಕೊಂಡಿದ್ದವೋ ಅಂಧವು ಆ ದಂಡೆಯಲ್ಲಿ ಲೆಕ್ಕವಿಲ್ಲದಷ್ಟು ಬೆಟ್ಟದಂತೆ ಬಿದ್ದಿತ್ತು. ದೊಡ್ಡವು, ಚಿಕ್ಕವು, ಗುಂಡಾಗಿದ್ದವು, ಚಪ್ಪಡಿಗಳು, ಹೀಗೆ ನಾನಾ ಆಕಾರದವು. ಸಮುದ್ರದ ಅಲೆಗಳ ಹೊಡೆತಕ್ಕೆ ತಳದಿಂದ ಕಳಚಿ ತೂರಿ ಬಂದು ಅಲ್ಲಿ ಬಿದ್ದಿದ್ದವು. ತುಂಬಾ ಹೊತ್ತು ನಾವು ಅವುಗಳನ್ನು ನೋಡಿದೆವು. ರಸ್ತೆಗೆಲ್ಲ ಜಲ್ಲಿಯ ಕಲ್ಲುಗಳಂತೆ ಅವನ್ನೇ ಹಾಕಿದ್ದರು. ಈ ಹವಳದ ಕಲ್ಲಿನ ಬೆಟ್ಟವನ್ನೇ ನೋಡಿದ ಮೇಲೆ ನಮಗೆ ನಮ್ಮ ಚೀಲದೊಳಗಿದ್ದ ಕಲ್ಲು ಅಮೂಲ್ಯವೆಂದನ್ನಿಸದ ಅದನ್ನು ಆ ರಾಸಿಗೆ ಎಸೆದೆವು. ಅಂಡಮಾನಿನ ಸಮುದ್ರದ ದಂಡೆಗಳು ಕೋರಾಲ್ ಅಥವಾ ಹವಳದ ದಂಡೆಗಳಿಂದ ಕೂಡಿವೆ. ಈ ಹವಳದ ದಂಡೆಗಳು ಒಂದು ಬಗೆಯ ಸೂಕ್ಷ್ಮ ಜೀವಿಗಳಿಂದ ರೂಪಿಸಲ್ಪಡುತ್ತವೆ. ಸಮುದ್ರದ ನೀರನ್ನು ವಿಭಜಿಸಿ ಅದರಿಂದ ದೊರೆಯುವ ಕ್ಯಾಲ್ಷಿಯಂ ಅಥವಾ ಸುಣ್ಣವನ್ನು ಉಪಯೋಗಿಸಿಕೊಂಡು ಈ ಜೀವಿಗಳು ಹವಳದ ಚಿಕ್ಕ ಚಿಕ್ಕ ಕೋಶಗಳನ್ನು ಒಂದರ ಪಕ್ಕ ಒಂದರಂತೆ ಕಟ್ಟುತ್ತಾ ಹೋಗುತ್ತವೆ. ಇವು ಹವಳದ ಕಲ್ಲುಗಳನ್ನು ರೂಪಿಸುವುದು ಎಷ್ಟೇ ನಿಧಾನವಾದ ಕ್ರಿಯೆಯಾದರೂ ಮಿಲಿಯಗಟ್ಟಲೆ ವರ್ಷಗಳಿಂದ ನಿಧಾನವಾಗಿ ಮತ್ತು ನಿರಂತರವಾಗಿ ಹವಳದ ಕಲ್ಲುಗಳನ್ನು ರಚಿಸುತ್ತಲೇ ಬರುವುದರಿಂದ ಕಾಲಾಂತರದಲ್ಲಿ ಈ ಹವಳದ ದಂಡೆಗಳು ಮೈಲುಗಟ್ಟಲೆ ಇರುವ ಭೂಖಂಡಗಳೇ ಆಗುತ್ತವೆ. ಈ ಸೂಕ್ಷ್ಮಜೀವಿಗಳು ಸಮುದ್ರದಲ್ಲಿ 100 ಅಡಿಗಳಿಗಿಂತ ಆಳದಲ್ಲಿ ಸಮುದ್ರದ ತಳ ಇದ್ದರೆ ಅಲ್ಲಿ ಬದುಕಲಾರವು. ಎಂದರೆ ಇವುಗಳ ಸೃಷ್ಟಿಕ್ರಿಯೆಗೆ ಸೂರ್ಯನ ಬೆಳಕಿನ ಅಗತ್ಯ ಇದ್ದೇ ಇದೆ. ಆದರೆ ಇವು ಸಮುದ್ರ ಮಟ್ಟಕ್ಕಿಂತ ಮೇಲೂ ಬರಲಾರವು. ಇವು ಸದಾ ಸಮುದ್ರದ ನೀರಿನಿಂದ ತೊಯ್ದಿದ್ದರೆ ಮಾತ್ರ ಜೀವಂತವಾಗಿರುತ್ತವೆ. ಸಮುದ್ರದ ಅಲೆಗಳ ನಿರಂತರ ದಾಳಿಗೆ ಪ್ರತಿರೋಧವನ್ನುಡ್ಡುತ್ತಾ ತಮ್ಮ ಗೂಡುಗಳನ್ನು ರಚಿಸುವ ಈ ಸೂಕ್ಷ್ಮಜೀವಿಗಳ ಶಕ್ತಿಯ ಬಗ್ಗೆ ಆಶ್ಚರ್ಯವಾಗುತ್ತದೆ. ಎಷ್ಟೋ ಸಾರಿ ಸಮುದ್ರದ ದೈತ್ಯ ಅಲೆಗಳು ಬಂದಪ್ಪಳಿಸಿದಾಗ ಈ ಹವಳದ ದಂಡೆಗಳು ಮುರಿದು ಚೂರು ಚೂರಾಗಿ ಕಳಚಿ ಬೀಳುತ್ತವೆ. ಆನಂತರ ಸಮುದ್ರದ ಅಲೆಗಳ ತುಯ್ಯಾಟದಲ್ಲಿ ದಡದತ್ತಳ್ಳಲ್ಪಡುತ್ತವೆ. ಆದರೂ ಈ ಜೀವಿಗಳ ನಿರಂತರ ದುಡಿಮೆಯೇ ಇವುಗಳನ್ನು ಅಜೇಯವನ್ನಾಗಿ ಮಾಡಿವೆ. ಪೆಸಿಫಿಕ್ ಮಹಾಸಾಗರದ ಅತ್ಯಂತ ಉಗ್ರವಾದ ಅಲೆಗಳ ದಾಳಿಯನ್ನು ಪ್ರತಿರೋಧಿಸಿ ರೂಪುಗೊಂಡಿರುವ ಆಟಾಲ್ಗಳು, ಬ್ಯಾರಿಯರ್ ರೀಫ್ಗಳು ಇದಕ್ಕೆ ಸಾಕ್ಷಿ. ಅಂಡಮಾನ್ ಸಮುದ್ರದ ಸ್ಫಟಿಕ ಶುಭ್ರತೆಗೆ ಮತ್ತು ಅದರ ತಿಳಿ ಹಸಿರು ಬಣ್ಣಕ್ಕೆ ಈ ಹವಳದ ತಳವೇ ಕಾರಣ. ಅಂಡಮಾನಿಗೆ ಹೊರಡುವಾಗ ನಮ್ಮ ಅನೇಕ ಮಿತ್ರರು ನನಗೆ ಅಂಡಮಾನಿನಲ್ಲಿ ದೊರೆಯುವ ಸಮುದ್ರದ ಮನೋಹರ ಕೋರಾಲ್ಗಳನ್ನು ತಂದುಕೊಡಬೇಕೆಂದು ಕೇಳಿಕೊಂಡಿದ್ದರು. ಆದರೆ ನಾವು ಅಂಡಮಾನಿಗೆ ಹೋಗುವ ವೇಳೆಗೆ ಅಲ್ಲಿ ಸಮುದ್ರದಿಂದ ಕೋರಾಲ್ಗಳನ್ನು ತೆಗೆದು ಮಾರಾಟ ಮಾಡುವುದನ್ನು ನಿಷೇಧಿಸಿದ್ದರು. ಅಂಗಡಿಗಳಲ್ಲಿ ಕೋರಾಲ್ಗಳಿವೆಯೇ ಎಂದು ಕೇಳಿದರೆ ಕದ್ದು ಮುಚ್ಚಿ ಒಳಗೆಲ್ಲೋ ಕರೆದೊಯ್ದು ತೋರಿಸುತ್ತಿದ್ದರು. ಅಷ್ಟಲ್ಲದೆ ವಂಡೂರ್, ರೆಡ್ ಸ್ಕಿನ್, ಜಾಲಿ ಬಾಯ್ಸ್ ಇತ್ಯಾದಿಗಳನ್ನೊಳಗೊಂಡ ದ್ವೀಪ ಸಮುದಾಯವನ್ನು ರಾಷ್ಟ್ರೀಯ ಉದ್ಯಾನವೆಂದು ಘೋಷಿಸಲಾಗಿತ್ತು. ಇಲ್ಲಿ ಮೀನುಗಾರಿಕೆ, ಕೋರಾಲ್ಗಳನ್ನು ಕೀಳುವುದು ಎಲ್ಲವನ್ನೂ ನಿಷೇಧಿಸಲಾಗಿತ್ತು. ಬಹುಶಃ ಭಾರತದಲ್ಲಿನ ಸಮುದ್ರ ತಳದ ಸಂರಕ್ಷಿತ ರಾಷ್ಟ್ರೀಯ ಉದ್ಯಾನ ಇದೇ ಮೊದಲನೆಯದು ಮತ್ತು ಇದೇ ಒಂದು ಎಂದು ತೋರುತ್ತದೆ. ಇಲ್ಲಿ ಯದ್ವಾ ತದ್ವಾ ಕೋರಾಲ್ಗಳನ್ನು ಕೀಳುವುದು, ಹವಳದ ದಂಡೆಗಳನ್ನು ಒಡೆಯಲು ಡೈನಮೈಟ್ಗಳನ್ನು ಬಳಸುವುದು ಮೊದಲು ಆಚರಣೆಯಲ್ಲಿತ್ತು. ರಾಷ್ಟ್ರೀಯ ಉದ್ಯಾನ ಎಂದು ಘೋಷಿಸಿದ ನಂತರ ಇದೆಲ್ಲ ನಿಂತಿರಬಹುದು. ನಾವು ವಂಡೂರಿಗೆ ಹೋದಾಗ ಅಲ್ಲಿ ಕೆಲವರು ವಿದೇಶಿ ಪ್ರವಾಸಿಗರೂ ಬಂದಿದ್ದರು. ಭಾರತದ ಉಷ್ಣವಲಯದ ಬಿಸಿಲನ್ನು ಆಸ್ವಾದಿಸಲು ಅರಮ್ಮರಿ ಬಿಟ್ಟುಕೊಂಡು ತಿರುಗುತ್ತಿದ್ದವರು ಕೊಂಚ ಹೊತ್ತು ನಮ್ಮ ಗುಂಪಿನ ಗಮನಕ್ಕೆ ಒಳಗಾದರು. ಅವರ ಗುಲಾಬಿ ಬಣ್ಣದ ಚರ್ಮವನ್ನು ರಾಜೇಶ್ವರಿ ಹೊಗಳಿದ್ದರಿಂದ ರಾಮದಾಸ್ಗೂ ಅವಳಿಗೂ ವಾಗ್ವಾದ ಆರಂಭವಾಯಿತು. ಭಾರತೀಯರ ಚರ್ಮದ ಬಣ್ಣದ ಮೇಲಿನ ವ್ಯಾಮೋಹವನ್ನು ರಾಮದಾಸ್ ಟೀಕಿಸಿ ರಾಮ್ ಮನೋಹರ ಲೋಹಿಯಾರವರ ಈ ಬಗೆಯ ಹೇಳಿಕೆಗಳನ್ನೆಲ್ಲ ಉದ್ಧರಿಸಿದರು. ಅಷ್ಟರಲ್ಲಿ ಮಲ್ಲಿಕ್ ಒಬ್ಬ ನಾಡುದೋಣಿಯವನನ್ನು ಕಂಡು ಮಾತನಾಡಿದರು. ಅದೊಂದು ಚಿಕ್ಕ ತೋಡುದೋಣಿ, ಅದಕ್ಕೆ ಡೀಸೆಲ್ ಎಂಜಿನ್ ಜೋಡಿಸಿದ್ದರು. ನಮ್ಮನ್ನು ದೂರದ ದ್ವೀಪಗಳಿಗೆ ಒಯ್ಯಲು ಆಶಾ ಒಪ್ಪಿಕೊಂಡ. ವಿಶಾಲ ಸಮುದ್ರಯಾನಕ್ಕೆ ಆ ದೋಣಿ ಅನರ್ಹವಾಗಿದ್ದರೂ ಚಿಕ್ಕಪುಟ್ಟ ದ್ವೀಪಗಳಿಗೆ ಹೋಗಿ ಬರಲು ಅಡ್ಡಿಯಿರಲಿಲ್ಲ.
ಸಮುದ್ರದ ಅಲೆಗಳು ಜೋರಾಗಿ ಬಂದಾಗ ಮಾತ್ರ ಅದು ಕೊಂಚ ಅತ್ತಿತ್ತು ಹೊಳ್ಳುತ್ತಿತ್ತು ಮತ್ತು ಅಲೆಗಳ ನೀರು ಮುಖಕ್ಕೆ ಬಡಿಯುತ್ತಿತ್ತು. ನಾವು ವಂಡೂರ್ ಅರಣ್ಯ ಮುಖ್ಯಾಧಿಕಾರಿಯ ಬಳಿ ಮೀನನ್ನು ಗಾಳ ಹಾಕಿ ಹಿಡಿಯಲು ಪರವಾನಗಿ ಕೇಳಿದೆವು. ನಾವು ಹಿಡಿದ ಮೀನನ್ನು ತಿರುಗಿ ಸಮುದ್ರಕ್ಕೆ ಬಿಡುತ್ತೇವೆ, ನಮ್ಮ ಉದ್ದೇಶ ಅವುಗಳನ್ನು ಕೇವಲ ಅಭ್ಯಾಸ ಮಾಡುವುದಷ್ಟೇ ಎಂದು ತಿಳಿಸಿದೆವು. ಆತ ಒಪ್ಪಿಕೊಂಡು ಪರವಾನಗಿ ನೀಡಿದ. ರೆಡ್ಸ್ಕಿನ್ ದ್ವೀಪಕ್ಕೆ ಹೋಗುತ್ತಾ ದಾರಿಯಲ್ಲಿ ಕೊಂಚವೇ ದೂರ ಹೊರ ಸಮುದ್ರದಲ್ಲಿ ಹೋಗಬೇಕು. ಅಲ್ಲಿನ ಅಲೆಗಳ ಜೋರಿಗೆ ಉಯ್ಯಾಲೆಯಂತೆ ತೂಗುತ್ತಾ ನಮ್ಮ ಪುಟ್ಟ ತೋಡು ದೋಣಿ ಹೋಗಿದ್ದು ಒಂದು ಮರೆಯಲಾರದ ನೆನಪು. ಈ ದ್ವೀಪಗಳ ನಡುವೆ ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ತುಂಬಾ ಜಾಗ್ರತೆ ವಹಿಸಬೇಕು. ಅನುಭವಿಸಿದ ನಾವಿಕರಿಲ್ಲದ ಪಕ್ಷದಲ್ಲಿ ಅಪಘಾತ ಖಂಡಿತ. ಅನೇಕ ಕಡೆ ಹವಳದ ದಂಡೆಗಳು ಸಮುದ್ರದೊಳಗೆ ಬೆಳೆದು ಸಮುದ್ರದ ಮಟ್ಟಕ್ಕೆ ಬಂದಿರುತ್ತದೆ. ಕೈಬೀಸಿ ಕರೆಯುವ ಸುಂದರ ದ್ವೀಪಗಳು. ಎಲ್ಲೆಂದರಲ್ಲಿ ದೋಣಿ ನಡೆಸಿದರೆ ಈ ಹವಳದ ಬಂಡೆಗಳಿಗೆ ದೋಣಿ ಡಿಕ್ಕಿ ಹೊಡೆಯುವುದು ಖಚಿತ. ಅದಕ್ಕಾಗಿ ಉದ್ದಕ್ಕೂ ಹವಳದ ದಂಡೆಗಳಿರುವಡೆಯೆಲ್ಲ ಅರಣ್ಯ ಇಲಾಖೆಯವರು ಸಮುದ್ರದ ಒಳಗೆ ಬೋರ್ಡ್ಗಳನ್ನು ಹುಗಿದು ಇತ್ತ ಬರಬಾರದು ಎಂದು ನಿರ್ದೇಶಿಸಿದ್ದಾರೆ. ವಂಡೂರ್ ಅರಣ್ಯ ಮುಖ್ಯಾಧಿಕಾರಿಯಲ್ಲಿ ನೀರಿನೊಳಗೆ ಮುಳುಗಿ ಸಾಗರ ತಳವನ್ನು ಅಭ್ಯಾಸ ಮಾಡುವವರಿಗೆ ಅಗತ್ಯವಾದ ಮುಖವಾಡ ಇತ್ಯಾದಿಗಳನ್ನು ಇಟ್ಟಿದ್ದರು. ನಮಗೆ ಯಾರಿಗೂ ನೀರಲ್ಲಿ ಮುಳುಗುವ ಪೂರ್ವಾಭ್ಯಾಸ ಇಲ್ಲದಿದ್ದರಿಂದ ನಾವು ಅದನ್ನು ಕೇಳಿಲ್ಲ. ಅಂಡಮಾನಿನಲ್ಲಿ ಕೋರಾಲ್ಗಳನ್ನು ನೋಡಲು ನೀರಿನಲ್ಲಿ ಮುಳುಗಬೇಕೆಂದೇನಿಲ್ಲ. ಯಾವುದೇ ಸಮುದ್ರ ದಂಡೆಯಲ್ಲೂ ಸಮುದ್ರ ಇಳಿದಾಗ ಹೋದರೆ ಸಮುದ್ರಕ್ಕೆ ತಾಗಿಕೊಂಡ ಬಂಡೆಗಳ ಮೇಲೆ ನೂರಾರು ಬಣ್ಣ ಬಣ್ಣದ ಕೋರಾಲ್ಗಳು ಬೆಳೆದಿರುವುದನ್ನು ನೋಡಬಹುದು. ವಂಡೂರ್ನಲ್ಲಿ ಗಾಜಿನ ಕಳದ ದೋಣಿಯೊಂದನ್ನು ಇವನು ವೀಕ್ಷಿಸಲೆಂದೇ ಇಟ್ಟಿದ್ದಾರೆ. ಹವಳದ ದಂಡೆಗಳ ಮೇಲೆ ಇದನ್ನು ಬಿಟ್ಟುಕೊಂಡು ಹೋದರೆ ಒಳಗೆ ಕುಳಿತಿರುವವರು ತಳದ ಗಾಜಿನ ಮುಖಾಂತರ ಕೋರಾಲ್ಗಳ ವರ್ಣವೈಭವವನ್ನು ನೋಡಬಹುದು. ಕೋರಾಲ್ಗಳು ಚೇನುಹಟ್ಟಿಗಳಂತೆ ದೊಡ್ಡ ದೊಡ್ಡ ಬಂಡೆಗಳಾಗಿ ಬೆಳೆಯುವುದಲ್ಲದೆ ಮರ, ಪೂದ, ಬೀಸಣಿಗೆ, ಎಲೆ, ಫರ್ನ್ ಮುಂತಾದ ಆಕಾರಗಳಲ್ಲಿ ಬೆಳೆಯುವ ಕೋರಾಲ್ಗಳೆಲ್ಲ ಬೇರೆ ಬೇರೆ ಜಾತಿಯವು. ಆದರೆ ಅವಕ್ಕೆಲ್ಲ ಮೂಲಾಧಾರ ಈ ಚೇನುಹಲ್ಲೆಯ ರೂಪದ ಹವಳ. ಮರ, ಪೂದ, ಬೀಸಣಿಗೆ, ಎಲೆ, ಫರ್ನ್ ಮುಂತಾದ ಆಕಾರಗಳಲ್ಲಿ ಬೆಳೆಯುವ ಕೋರಾಲ್ಗಳೆಲ್ಲ ಬೇರೆ ಬೇರೆ ಜಾತಿಯವು. ಆದರೆ ಅವಕ್ಕೆಲ್ಲ ಮೂಲಾಧಾರ ಈ ಚೇನುಹಲ್ಲೆಯ ರೂಪದ ಹವಳ. ಇವು ಆಕಾರದಲ್ಲಿ ಗಿಡಮರಗಳಂತಿರುತ್ತವೆಯೇ ವಿನಃ ಅವುಗಳಂತೆ ಬಗ್ಗುವುದಾಗಲಿ ಬಳಕುವುದಾಗಲಿ ಇಲ್ಲ. ಬಗ್ಗಿಸಿದರೆ ಕಲ್ಲಿನಂತೆ ಬಿಗ್ರವಾಗುವುದೇ ಹೊರತು ಬಾಗುವುದಿಲ್ಲ. ಇವನು ನೋಡಲು ಸಮುದ್ರದ ದಂಡೆಯಲ್ಲಿ ನಡೆದಾಡುವವರು ಅತ್ಯಂತ ಜಾಗರೂಕರಾಗಿರಬೇಕು. ಗಾಜಿನಷ್ಟು ಹರಿತವಾದ ಮತ್ತು ಅಷ್ಟೇ ಕರೋರವಾದ ಇವುಗಳು ಪಾದವನ್ನು ಮೂಳೆಯವರೆಗೂ ಹಿಸಿದು ಹಾಕುತ್ತವೆ. ಸ್ಟೈನಿ ಕೋರಾಲ್ಗಳೆಂಬ ಹವಳಗಳಂತೂ ಮುಳ್ಳಿನ ಉಂಡೆಗಳಂತೆಯೇ ಇರುತ್ತವೆ. ಈ ಉಂಡೆಗಳ ಮೇಲೆ ಕಾಲಿಟ್ಟರೆ ಅಷ್ಟಗಲ ಮಾಂಸ ಕಿತ್ತು ಬರದೆ ನಾವು ಕಾಲನ್ನು ಮೇಲೆತ್ತಲಾಗುವುದೇ ಇಲ್ಲ. ಇಂಥದೊಂದರ ಮೇಲೆ ಕಾಲಿಟ್ಟು ನನ್ನ ಕ್ಯಾನ್ವಸ್ಸಿನ ಚಪ್ಪಲಿಯ ಅಟ್ಟೆಯೇ ಕಿತ್ತು ಬಂತು. ಕೆಲವು ತುರುಚೆ ಹವಳಗಳಂದಿವೆ. ಈ ಹವಳದ ತುದಿಗಳು ವಿಷಯುಕ್ತವಾಗಿದ್ದು ಇವು ನಮ್ಮ ಚರ್ಮಕ್ಕೆ ತಾಗಿದರೆ ಭಯಂಕರ ಉರಿ ಮತ್ತು ನವೆ ಆರಂಭವಾಗುತ್ತದೆ. ನಾನು ಚಂದ್ರು ಪೋರ್ಟ್ ಬ್ಲೇರ್ ಬಳಿ ಸಮುದ್ರದ ಉಬ್ಬರ ಇಳಿದಾಗ ಅಲ್ಲಿ ಕಡಲದಂಡೆಯಲ್ಲಿದ್ದ ಹಲವು ಬಣ್ಣದ ಹವಳಗಳನ್ನು ಕೀಳಲು ಸಾಕಷ್ಟು ಪ್ರಯತ್ನಪಟ್ಟೆವು. ಚಿಕ್ಕ ಚಿಕ್ಕ ಗಿಡಗಳಂತಿದ್ದ ಇವುಗಳು ಬಂಡೆಗಳಿಗೆ ಎಷ್ಟೊಂದು ಬಲವಾಗಿ ಹತ್ತಿಕೊಂಡಿದ್ದವೆಂದರೆ ಅವು ಬಂಡೆಗಳ ಅವಿಭಾಜ್ಯ ಅಂಗಗಳಾಗಿ ಹೋಗಿದ್ದವು. ಉಳಿ ಸುತ್ತಿಗೆಗಳ ಸಹಾಯವಿಲ್ಲದೆ ಇವನು ತೆಗೆಯುವುದು ಸಾಧ್ಯವೇ ಇಲ್ಲ. ಹಾಗೂ ನಾನು ಚಂದ್ರು ಕಲ್ಲುಗಳನ್ನೇ ತೆಗೆದುಕೊಂಡು ಉಳಿ ಸುತ್ತಿಗೆಗಳಂತೆ ಬಳಸಿ ಯಮಸಾಹಸಪಟ್ಟು ಚಚ್ಚಚ್ಚ 2 ಕೆಂಪು ಮತ್ತು ಹಸಿರು ಕೋರಾಲುಗಳನ್ನು ತೆಗೆದೆವು. ಆದರೆ ಇವನ್ನು ನಮ್ಮ ರೂಮ್ಗೆ ಒಯ್ದು ಇಟ್ಟ 2 ದಿನಗಳಲ್ಲಿಯೇ ಇವುಗಳ ಮನೋಹರ ವರ್ಣಗಳೆಲ್ಲ ನಶಿಸಿ ಕರಗಾಡಲವು. ಜೊತೆಗೆ ಇವುಗಳೊಳಗಿನ ಸೂಕ್ಷ್ಮಜೀವಿಗಳ ಸತ್ತು ಕೊಳೆಯಲಾರಂಭಿಸಿದ್ದರಿಂದ ಈ ಕೋರಾಲುಗಳಿಂದ ಗಬ್ಬುನಾತ ಹೊಮ್ಮತೊಡಗಿತು. ಇವುಗಳನ್ನು ಮಂಚದಡಿ ಇಟ್ಟುಕೊಂಡು ಮಲಗುತ್ತಿದ್ದುದರಿಂದಲೋ ಏನೋ ಚಂದ್ರೂಗೆ ಒಂದು ದಿನವೂ ಬೆಳಿಗ್ಗೆ ಮೊದಲು ಏಳಲಾಡದಿದ್ದುದು. ಇವುಗಳನ್ನು ಮಾರುಕಟ್ಟೆಯಲ್ಲಿ ಮಾರುವವರು ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಮುಳುಗಿಸಿ ಇಟ್ಟು ಬ್ಲೀಚ್ ಮಾಡಿ ಇವುಗಳ ಬಣ್ಣ ಮತ್ತು ವಾಸನೆ ತೆಗೆದು ಮಾರುತ್ತಾರೆ. ಚಂದ್ರೂಗೆ ಎಲ್ಲರೂ ಈ ದುರ್ವಾಸನೆ ಕೋರಾಲ್ಗಳನ್ನು ಎಸೆಯಿರಿ ಎಂದರೆ ಅವರು ಪ್ರತಿಭಟಿಸಿ ತಾವು ಊರಿಗೆ ಹೋದ ಮೇಲೆ ಬ್ಲೀಚ್ ಮಾಡುತ್ತೇನೆ ಎಂದರು. ಜಾಲಿ ಬಾಯ್ಸ್ ದ್ವೀಪದ ದಂಡೆಗಳಲ್ಲಿ ಸಮುದ್ರದ ಸಹಜ ಕ್ರಿಯೆಯಿಂದಲೇ ಬ್ಲೀಚ್ ಆದ ಬೆಳ್ಳಿಗ ಹವಳದ ಬಳ್ಳಿಗಳು ಅಲೆಗಳ ಹೊಡೆತಕ್ಕೆ ತೇಲಿ ಬಂದು ದಂಡೆಯಲ್ಲಿ ಬಿದ್ದಿರುವುದನ್ನು ನೋಡಬಹುದಿತ್ತು. ವಂಡೂರ್ ಸಮುದಾಯದ ಪ್ರತಿಯೊಂದು ದ್ವೀಪವು ತೀರದಿಂದ ತೀರದವರೆಗೆ ಕಿಕ್ಕಿರಿದ ದಟ್ಟ ಕಾಡಿನಿಂದ ತುಂಬಿತ್ತು. ಈ ದ್ವೀಪಗಳಲ್ಲಿ ಕುಡಿಯುವ ನೀರಿನ ಅಭಾವವಿರುವುದರಿಂದಲೇ ಜನಗಳು ಮೊದಲು ಇಲ್ಲಿ ಬಿಡಾರ ಹೂಡಲು ಬಂದಿರಲಿಲ್ಲ. ಹಾಗಾಗಿ ಉಷ್ಣವಲಯದ ಕಾಡುಗಳ ನಿಜ ಸ್ವರೂಪವನ್ನು ಇಲ್ಲಿ ನೋಡಬಹುದಿತ್ತು. ಆದರೆ ನಮಗೆ ಯಾವುದಕ್ಕೂ ಸಮಯವೇ ಇರಲಿಲ್ಲ. ಮತ್ತೆ ಸಂಜೆ 4 ಗಂಟೆಗೆ ಪೋರ್ಟ್ ಬ್ಲೇರಿಗೆ ಹೋಗುವ ಬಸ್ಸು ಹಿಡಿಯಬೇಕಿತ್ತು. ಅಂಡಮಾನ್ನಲ್ಲಿ ಗಡಿಯಾರವೇ ನಮ್ಮ ಬದ್ಧವೈರಿಯಾಗಿತ್ತು. ಈ ದ್ವೀಪಗಳನ್ನು ಸರಿಯಾಗಿ ಅಭ್ಯಾಸ ಮಾಡಲು ನನಗೆ 5 ವರ್ಷವಾದರೂ ಬೇಕಿತ್ತು. ಆ ನಿರ್ಜನ ದ್ವೀಪಗಳ ದಟ್ಟ ಕಾಡುಗಳೊಳಗೆ ಯಾವ ರೀತಿಯ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಇವೆ, ಇರುವ ಸಸ್ಯವರ್ಗ ಎಂಥದ್ದು, ಇವುಗಳ ಪರಸ್ಪರ ಜೀವಜಾಲದ ಸಂಬಂಧಗಳೆಂಥದ್ದು, ಈ ಎಲ್ಲ ಪ್ರಶ್ನೆಗಳು ಉತ್ತರವಿಲ್ಲದೆ ನನ್ನಲ್ಲಿಯೇ ಉಳಿಯಿತು.
ಡುಮ್ಮುಡು ಡುಮ್ 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 ಎಂದು ಒಂದೇ ಲಯದಲ್ಲಿ ಎಲ್ಲೋ ಚಂಡೆ ಬಾರಿಸುವ ಸದ್ದು ರೆಡ್ಸ್ಕಿನ್ ದ್ವೀಪದ ಮರಳದಂಡೆಯೊಂದರಿಂದ ಗಾಳ ಎಸೆದು ಕುಳಿತಾಗ ದೂರದಿಂದ ನನಗೆ ಕೇಳುತ್ತಲೇ ಇತ್ತು. ಈ ಸದ್ದು ರಾಜೇಶ್ವರಿ, ಉಷಾ, ರಾಮದಾಸ್ ಎಲ್ಲರೂ ರೆಡ್ಸ್ಕಿನ್ ದ್ವೀಪದ ದಟ್ಟಡವಿಗಳೊಳಗೆ ಕಾಡನ್ನು ನೋಡಲು ಹೋಗಿದ್ದರು. ಪ್ರಶಾಂತ್ ಮತ್ತು ಮಲ್ಲಿಕ್ ಚಿಟ್ಟೆ ಹಿಡಿಯುವ ಬಲೆ ತಗೊಂಡು ಕೀಟ ಸಂಗ್ರಹಣೆಗೆ ತೊಡಗಿದ್ದರು. ನಾನು ಗಾಳ ಸುತ್ತಿಕೊಂಡು ಈ ಚಂಡೆಯ ಸದ್ದಿನ ಮೂಲ ಯಾವುದು ಹುಡುಕ ಹೊರಟೆ. ಸ್ವಲ್ಪ ದೂರದಲ್ಲೇ ಸಮುದ್ರ ದಂಡೆಯಿಂದ ಈ ಸದ್ದು ಬರುತ್ತಿದ್ದುದು ಅರಿವಿಗೆ ಬಂತು. ಸಮುದ್ರದ ದಂಡೆಯಲ್ಲಿ ನೀರಿಗೆ ಅಂಟಿಕೊಂಡಂತೆ ಹಲವಾರು ಗವಿಗಳು ಕಂಡವು. ಈ ಗವಿಗಳಿಂದಲೇ ಚಂಡೆ ಸದ್ದು ಬರುತ್ತಿದ್ದುದು. ಅದನ್ನು ನೋಡಿದ ತಕ್ಷಣ ಇವು ಆಮೆ ಮೊಟ್ಟೆಗಳಿಡುವ ಗೂಡುಗಳೆಂದು ಅಂದಾಜಾಯಿತು. ವಂಡೂರಿನ ಫಾರೆಸ್ಟ್ ರೇಂಜರ್ ನಮಗೆ ಇವುಗಳ ಬಗ್ಗೆ ತಿಳಿಸಿದ್ದರು. ಮಾಂಸಕ್ಕಾಗಿ ನಿರಂತರವಾಗಿ ಬೇಟೆಯಾಡುತ್ತಿದ್ದುದರಿಂದಲೂ ಮೊಟ್ಟೆಗಳನ್ನು ಮಾರಾಟಕ್ಕೆ ಕದಿಯುತ್ತಿದ್ದುದರಿಂದಲೂ ಅಂಡಮಾನಿನ ಆಮೆಗಳ ಸಂತತಿ ಕ್ಷೀಣಿಸುತ್ತಿತ್ತು. ಅವುಗಳನ್ನು ಸಂರಕ್ಷಿಸುವುದು ಈ ರಾಷ್ಟ್ರೀಯ ಉದ್ಯಾನದ ಉದ್ದೇಶಗಳಲ್ಲಿ ಒಂದೆಂದು ಹೇಳಿದ್ದರು. ಕಡಲಾಮಿಗಳು ರಾತ್ರಿ ವೇಳೆ ಸಮುದ್ರದಿಂದ ಬಂದು ಈ ಗವಿಗಳ ಮರಳಿನಲ್ಲಿ ಗುಂಡಿ ತೋಡಿ ಮೊಟ್ಟೆಯಿಟ್ಟು ಮುಚ್ಚಿಹೋಗುತ್ತವೆ. ಮರಳಿನ ಶಾಖದಿಂದಲೇ ಈ ಆಮೆ ಮರಿಗಳು ಮೊಟ್ಟೆ ಒಡೆದುಕೊಂಡು ಆಚೆ ಬರುತ್ತವೆ. ಸಮುದ್ರದ ಉಬ್ಬರ ಆರಂಭವಾದಾಗ ಸಮುದ್ರದ ನೀರು ಒಳನುಗ್ಗುತ್ತದೆ. ಹಿಮ್ಮರಳುವ ಅಲೆಗಳೊಡನೆ ಮೊಟ್ಟೆ ಒಡೆದ ಮರಿಗಳು ಸಾಗರದ ಕಡೆಗೆ ಸಾಗುತ್ತವೆ. ವಂಡೂರ್ ರಾಷ್ಟ್ರೀಯ ಉದ್ಯಾನದಲ್ಲಿ ಆಳ ಸಮುದ್ರದ ಶಾರ್ಕುಗಳು ಬರುವುದಿಲ್ಲ. ವಾದ್ದರಿಂದ ಈ ಮರಿಗಳು ಬದುಕಿ ಉಳಿಯುವ ಸಂಭವ ಹೆಚ್ಚು. ಈ ಆಮೆಯ ಮೊಟ್ಟೆಗಳು ತುಂಬಾ ರುಚಿಕರವಾಗಿಯೂ ಹಸಿಯದ್ದನ್ನೇ ತಿಂದರೆ ಬಾದಾಮಿಯ ಸ್ವಾದ ಇರುತ್ತದೆಂದು, ಅದಕ್ಕಾಗಿ ಆಮೆ ಗವಿಗಳಲ್ಲಿನ ಮೊಟ್ಟೆಗಳನ್ನು ಮೀನುಗಾರರು ಕದಿಯುವುದನ್ನೇ ಉದ್ಯೋಗ ಮಾಡಿಕೊಂಡಿದ್ದಾರೆಂದು ರೇಂಜರ್ ನಮಗೆ ತಿಳಿಸಿದ್ದರು. ಈಗ ಅಂತಾರಾಷ್ಟ್ರೀಯ ಉದ್ಯಾನವಾದರಿಂದ ಇವೆಲ್ಲ ನಿಂತು ಆಮೆಗಳಿಗೆ ಸಂರಕ್ಷಣೆ ಒದಗಿತ್ತು. ನಾನು ಆಮೆಯ ಮೊಟ್ಟೆಯೋ ಮರಿಯೋ ಗವಿಯೊಳಗೆ ಕಾಣಬಹುದೆಂದು ಇಣುಕಿ ನೋಡಿದೆ. ಗವಿಯೊಳಗಿನ ನಸುಗತ್ತಲಲ್ಲಿ ಏನೂ ಸರಿಯಾಗಿ ಕಾಣಲಿಲ್ಲ. ಪ್ರತಿ ಅಲೆ ಬಂದು ಹೊಡೆದಾಗಲೂ ಗವಿಗಳ ಬಾಯಿಯಿಂದ ತಮಟೆ ಶಬ್ದ ಮಾತ್ರ ಛಂದೋಬದ್ಧವಾಗಿ ಬರುತ್ತಿತ್ತು. ಚಿರಿಯಾಟಾಪುವಿನ ಬಳಿ ಒಂದು ಆಮೆಯ ಗವಿಯ ಬಳಿಯೇ ಗಾಳ ಹಾಕಿಕೊಂಡು ನಾನು ಚಂದ್ರು ಒಂದು ದಿನ ಕುಳಿತಿದ್ದೆವು. ಆಗೊಮ್ಮೆ ಸಮುದ್ರದ ಉಬ್ಬರ ಆರಂಭವಾಯಿತು. ಕಡಲಿನ ನೀರು ನೊರೆಗರೆಯುತ್ತಾ ಗವಿಯ ಕಡೆಗೆ ಏರಿ ಬರಲಾರಂಭಿಸಿತು. ಆಗ ನೊರೆಗರೆಯುವ ಅಲೆಗಳ ನಡುವೆ 2 ಆಮೆಗಳು ಈಜಿ ಬರುತ್ತಿರುವುದನ್ನು ಚಂದ್ರು ನನಗೆ ತೋರಿಸಿದರು. ನಾನು ನೋಡಿದಾಗ ಅಲೆಗಳ ನೊರೆಯ ನಡುವೆ ಇನ್ನೂ ಹಲವಾರು ಆಮೆಗಳು ಈಜಿ ಬರುತ್ತಿರುವುದನ್ನು ಗಮನಿಸಿದೆ. ಆದರೆ ದಡದಲ್ಲಿ ಕುಳಿತಿದ್ದ ನಮ್ಮಿಬ್ಬರನ್ನೂ ನೋಡಿದ್ದೇ ತಡ ಬೆನ್ನು ತಿರುಗಿಸಿ ಪರಾರಿಕಿತ್ತವು. ಆಮೇಲೆ ಒಂದೇ ಒಂದು ಆಮೆಯೂ ನಮ್ಮ ಕಣ್ಣಿಗೆ ಬೀಳಲಿಲ್ಲ. ಪೆಸಿಫಿಕ್ ಮಹಾಸಾಗರದ ಕೋರಾಲ್ಗಳ ಅಟಾಲ್ಗಳ ಬಗ್ಗೆ ಮೊದಲೇ ಪ್ರಸ್ತಾಪಿಸಿದ್ದೇನೆ. ಸುಮಾರು 3-4 ಸಾವಿರ ಮೈಲುಗಳದ್ದಗಲದ ಈ ಮಹಾಸಾಗರದ ಹವಳದ ಅಟಾಲ್ಗಳು ಅನೇಕ ವಿಜ್ಞಾನಿಗಳ ಕುತೂಹಲ ಕೆರಳಿಸಿವೆ. ಪೆಸಿಫಿಕ್ ಮತ್ತು ಹಿಂದೂ ಸಾಗರದ ಹವಳದ ದಂಡಗಳ ರಚನೆಯನ್ನು ಪ್ರಕೃತಿ ವಿಜ್ಞಾನಿಗಳು 3 ವರ್ಗಗಳಾಗಿ ವಿಭಾಗಿಸುತ್ತಾರೆ. 1 ಹವಳದ ಅಟಾಲ್ಗಳು, 2ನೇಯದು ಬ್ಯಾರಿಯರ್ ರೀಫ್ಗಳು, 3ನೇಯದು ಪ್ರಿಂಜಿಂಗ್ ರೀಫ್ಗಳು. ಈ ಹವಳದ ದಂಡಗಳ ಉದ್ಭವಕ್ಕೆ ಇಂದು ಅನೇಕ ಸಿದ್ಧಾಂತಗಳಿವೆ. ಅಟಾಲ್ಗಳೆಂದರೆ ಸಮುದ್ರದ ನಡುವೆ ಇರುವ ವೃತ್ತಾಕಾರದ ಸಮುದ್ರದ ದಂಡಗಳು. ಜ್ವಾಲಾಮುಖಿಯ ಬಾಯಿಯಂತೆ ಇವು ನೋಡಲು ಕಾಣುತ್ತವೆ. ಈ ಅಟಾಲ್ಗಳ ಹೊರಗೆ ಭಯಂಕರ ಪ್ರಕ್ಷುಬ್ಧ ಸಾಗರವಿದ್ದರೂ ತಿಳಿ ನೀರಿನ ಕೊಳದಂತೆ ಪ್ರಶಾಂತವಾಗಿರುತ್ತದೆ. ಅನೇಕ ವಿಜ್ಞಾನಿಗಳು ಇವು ಜ್ವಾಲಾಮುಖಿಯ ಬಾಯಿಯ ಮೇಲೆ ರೂಪುಗೊಂಡು ಬೆಳೆದಿರುವ ಹವಳದ ದಂಡಗಳೆಂದು ಹೇಳುತ್ತಾರೆ. ಆದರೆ ಅನೇಕ ಅಟಾಲ್ಗಳು ಜ್ವಾಲಾಮುಖಿಯ ಬಾಯಿ ಎಂದು ಹೇಳಲಾರದಷ್ಟು ವಿಸ್ತಾರವಾಗಿದೆ. ಪೆಸಿಫಿಕ್ ಸಾಗರದ ಸುವಾಡಿವಾ ಅಟಾಲ್ 44 ಮೈಲಿ ಸುತ್ತಳತೆಯಿದೆ. ರಿಮ್ಸ್ಕಿ ಅಟಾಲ್ 54 ಮೈಲಿ ಸುತ್ತಳತೆಯಿದೆ. ಹಿಂದೂ ಮಹಾಸಾಗರದ ಮಾವಾ ಅಟಾಲ್ 88 ಮೈಲಿ ಸುತ್ತಳತೆಯಿದೆ. ಇವುಗಳಲ್ಲದೆ ಜ್ವಾಲಾಮುಖಿಗಳು ಬಾಯಿಯಂತೆಯೇ ಕಾಣುವ ಚಿಕ್ಕಪುಟ್ಟ ಅಟಾಲ್ಗಳಂತೂ ಲೆಕ್ಕವಿಲ್ಲದಷ್ಟಿವೆ. ಹವಳದ ದಂಡಗಳೇ ಸಮುದ್ರದ ಕೊರತೆಯನ್ನು ತಪ್ಪಿಸಿಕೊಳ್ಳಲು ಈ ರೀತಿಯಾಗಿ ವೃತ್ತಾಕಾರವಾಗಿ ರೂಪುಗೊಳ್ಳುತ್ತವೆ ಎಂದು ಒಂದು ವಾದ ಇದೆ. ಇನ್ನೊಂದು ಬಗೆಯ ಹವಳದ ದಂಡಗಳೆಂದರೆ ದ್ವೀಪಗಳ ಸುತ್ತ ಇರುವ ಬ್ಯಾರಿಯರ್ ರೀಫ್ಗಳು. ಇವು ಪೆಸಿಫಿಕ್ ಮಹಾಸಾಗರದಲ್ಲಿರುವ ಅನೇಕ ದ್ವೀಪಗಳ ಸುತ್ತ ಇವೆ. ದ್ವೀಪಗಳ ಸುತ್ತ ಕೋಟೆ ಕಟ್ಟಿದಂತೆ ದ್ವೀಪಕ್ಕೂ ಸಾಗರಕ್ಕೂ ನಡುವೆ ಇವು ರೂಪುಗೊಂಡಿರುತ್ತವೆ. ಕೆಲವೆಡೆಗಳಲ್ಲಿ ದ್ವೀಪಗಳಿಗೂ ಈ ಬ್ಯಾರಿಯರ್ ರೀಫ್ಗಳಿಗೂ ನಡುವೆ 40 ಮೈಲಿಗಳಷ್ಟು ಅಂತರವಿರುತ್ತದೆ. ನಡುವಿನ ಸಮುದ್ರ ಅಟಾಲ್ಗಳ ನಡುವಿನ ಸಮುದ್ರದಂತೆ ಶಾಂತವಾಗಿರುತ್ತದೆ. ಬ್ಯಾರಿಯರ್ ರೀಫ್ಗಳ ಬಳಿ ಸಾಗರದ ಹೆದ್ದೆರೆಗಳು ಭಯಂಕರವಾಗಿ ಬಂದು ಅಪ್ಪಳಿಸುತ್ತಿರುತ್ತವೆ. ಸುತ್ತಿ ಸುತ್ತಿ ಉರುಳುವ ಮಹಾಸಾಗರದ ಅಲೆಗಳಿಂದಾಗಿ ಈ ಬ್ಯಾರಿಯರ್ ರೀಫ್ಗಳ ಬಳಿ ನಿರಂತರವಾಗಿ ಸಮುದ್ರ ಒಳಸೆಳೆಯುತ್ತಾ ಸುಳಿಗಳೊಡಗೂಡಿ ಇರುತ್ತವೆ. ಸಾವಿರ ಮೈಲಿ ಪ್ರಯಾಣ ಮಾಡಿ ಈ ದ್ವೀಪಗಳನ್ನು ಕಂಡು ಅಲ್ಲಿಗೆ ಹೋಗಲೆತ್ನಿಸದ ನಾವಿಕರ ನೌಕೆಗಳನ್ನು ಸಮುದ್ರ ಈ ರೀಫ್ಗಳಿಗೆ ತಗದಪ್ಪಳಿಸಿ ಒಳಗೆ ಸೆಳೆದುಬಿಟ್ಟಿರುವ ಅನೇಕ ಉದಾಹರಣೆಗಳಿದ್ದಾವೆ.
ಬ್ಯಾರಿಯರ್ ರೀಫ್ಗಳಿರುವ ಕಡೆಗಳಲ್ಲೆಲ್ಲ ಎಲ್ಲಿ ಬ್ಯಾರಿಯರ್ ರೀಫ್ ಆಳವಾಗಿ ಸಮುದ್ರಕ್ಕೆ ದಾರಿ ಮಾಡಿಕೊಟ್ಟಿದೆಯೋ ಆ ಕಡೆಗಳಿಂದಲೇ ದೋಣಿಗಳನ್ನು ದ್ವೀಪಗಳ ಬಳಿಗೆ ಒಯ್ಯಬಹುದು. ಬ್ಯಾರಿಯರ್ ರೀಫ್ಗಳನ್ನು ಸಮುದ್ರದ ಸುತ್ತ ಕಟ್ಟಿದ ಅದೃಶ್ಯ ಕೋಟೆಗಳೆಂದೇ ಕರೆಯಬಹುದು. ಡಾರ್ವಿನ್ ಅಟಾಲ್ಗಳನ್ನು ಸಹ ಒಂದಾನೊಂದು ಕಾಲದಲ್ಲಿ ದ್ವೀಪದ ಸುತ್ತ ಇದ್ದ ಬ್ಯಾರಿಯರ್ ರೀಫ್ಗಳೆಂದೇ ಹೇಳುತ್ತಾನೆ. ದ್ವೀಪ ಸಮುದ್ರದೊಳಗೆ ನಿಧಾನವಾಗಿ ಕುಸಿತಾ ಹೋದಂತೆಲ್ಲ ಬ್ಯಾರಿಯರ್ ರೀಫ್ಗಳು ಬೆಳೆದು ದ್ವೀಪ ಸಮುದ್ರದೊಳಗಡೆ ಕುಸಿದ ಮೇಲೆಲೂ ಇವು ಮಾತ್ರ ಸಮುದ್ರ ಮಟ್ಟಕ್ಕೆ ಬೆಳೆದು ಅಟಾಲ್ಗಳಾಗಿರಬಹುದೆಂದು ತನ್ನ ಸಿದ್ಧಾಂತವನ್ನು ಮಂಡಿಸುತ್ತಾನೆ. ಪ್ರಿಂಜಿಂಗ್ ರೀಫ್ಗಳೆಂದರೆ ದ್ವೀಪದ ಕಲ್ಲಿನ ದಡ ಆಳಸಾಗರದ ಕಡೆಗೆ ನಿಧಾನವಾಗಿ ಇಳಿಜಾರು ಹಾದ ಹೋದರೆ ಅದರ ಮೇಲೆ ರೂಪುಗೊಳ್ಳುವ ಹವಳದ ದಂಡಗಳು. ಇವು ಸಹ ಬ್ಯಾರಿಯರ್ ರೀಫ್ಗಳಂತೆ ರೂಪುಗೊಳ್ಳಬಹುದಾದ ಹವಳದ ದಂಡಗಳಾದರೂ ಅದರಂತೆ ಇವು ದ್ವೀಪದ ಸುತ್ತ ಕೋಟೆಯೋಪಾದಿಯಲ್ಲಿ ರೂಪುಗೊಳ್ಳುವುದಿಲ್ಲ. ದೋಣಿಗಳಾಗಲಿ ಹಡಗುಗಳಾಗಲಿ ದ್ವೀಪದ ಬಳಿಗೆ ಹೋಗಲು ಇವುಗಳಿಂದ ಅಡ್ಡತ್ತೆ ಒದಗುವುದಿಲ್ಲ. ಅಂಡಮಾನ್ ದ್ವೀಪಗಳ ಹವಳದ ದಂಡಗಳನ್ನು ಪ್ರಿಂಜಿಂಗ್ ರೀಫ್ ಸಮುದ್ರ ವರ್ಗಕ್ಕೆ ಸೇರಿಸಬಹುದೆಂದು ನನಗೆ ಮೇಲುನೋಟಕ್ಕೆ ಕಂಡಿತು. ಎಲ್ಲೆಡೆಯೂ ಅಡ್ಡತ್ತೆಗಳಿಲ್ಲದ ದ್ವೀಪದ ದಡದವರೆಗೂ ಬರುತ್ತಿತ್ತು. ಅಂಡಮಾನ್ನಲ್ಲಿ ಯಾರನ್ನು ಕೇಳಿದರೂ ಇವು ಯಾವ ವರ್ಗಕ್ಕೆ ಸೇರಿಸಬಹುದಾದ ಹವಳದ ದಂಡಗಳೆಂದು ಹೇಳಲಿಲ್ಲ. ಯಾರೂ ಇದನ್ನು ತಲೆಗೆ ಹಚ್ಚಿಕೊಂಡೇ ಇರಲಿಲ್ಲ. ಚಂದ್ರು, ರಾಮದಾಸ್, ನಾನು ಯೂತ್ ಹಾಸ್ಟೆಲಿನ ಎದುರಿದ್ದ ಸಮುದ್ರದ ಚೆಟ್ಟಿ ಮೇಲೆ ಕುಳಿತುಕೊಂಡಿದ್ದೆವು. ಸುಮ್ಮನೆ ಕುಳಿತಿರುವುದರ ಬದಲು ನಮ್ಮ ಇರುವಿಕೆಗೆ ಒಂದು ಉದ್ದೇಶ ಆರೋಪಿಸಲು ಗಾಳಗಳನ್ನು ನೀರಿಗೆಸೆದು ಕುಳಿತಿದ್ದವಷ್ಟೇ. ರಾತ್ರಿ 10 ಗಂಟೆ ಇರಬಹುದು. ನಮ್ಮ ಗಾಳಗಳಿಗೆ ಚುಚ್ಚಿದ್ದ ತಿಂಡಿಗೆ ನೀರಿನಲ್ಲಿ ಯಾವುದೂ ಗಿರಾಕಿ ಇದ್ದಂತೆ ಕಾಣಲಿಲ್ಲ. ನನಗೆ ಗಿರಾಕಿಗಳ ಅಗತ್ಯವೂ ಇರಲಿಲ್ಲ. ದೂರದಲ್ಲಿ ಸಮುದ್ರದ ಅಲೆಗಳ ಮೇಲೆ ಕುಣಿಯುತ್ತಿದ್ದ ಪೋರ್ಟ್ರಿನ ದೀಪಗಳನ್ನು ನೋಡುತ್ತಾ ಕುಳಿತಿದ್ದೆ. ದೂರದಲ್ಲಿ ಕುಳಿತಿದ್ದ ರಾಮದಾಸ್ ಅರೆರರಾ ಎಂದು ಕೂಗುತ್ತಾ ಗಾಳದ ಫೈಬರ್ ಗ್ಲಾಸ್ ರಾಡನ್ನು ಜಗ್ಗಾಡಿ ಎಂಥದನ್ನೋ ರಪ್ಪನೆ ಚೆಟ್ಟಿಯ ಮೇಲೆ ಎತ್ತಿ ಹಾಕಿದರು. ಚೆಟ್ಟಿಯ ಇಕ್ಕಟ್ಟಿನ ಜಾಗದಲ್ಲಿ ಆ ಜೀವಿ ಬಿದ್ದು ಡಬಡಬ ಕುಣಿದಾಡತೊಡಗಿದೊಡನೆ ಅಲ್ಲಿಯೇ ಪಕ್ಕ ಕುಳಿತಿದ್ದವರು ಓಟಕ್ಕಿತ್ತರು. ರಾಮದಾಸ್ ಸಹ ಗಾಳ ಕೈಬಿಟ್ಟು ಊಡಿದರು. ಮತ್ತಾರೋ ಇಬ್ಬರು ಅದೇನೆಂದು ಇಣುಕಿ ನೋಡಲು ಬಂದವರು ಸಹ ಅದು ಅವರ ಕಾಲಬುಡದಲ್ಲೇ ಡಬಡಬ ಎನಿಸಲು ಹಾರಿಬಿದ್ದು ಓಡಿದರು. ಎಲಾ ಇವರ ಅದೆಂಥ ಕಡಲಿನ ಭೂತ ಎತ್ತಿ ಹಾಕಿದಾರಪ್ಪ ಎಂದು ಆಶ್ಚರ್ಯದಿಂದ ನನ್ನ ಗಾಳ ಶಾಂತ ಕೈಗೆ ಹಿಡಿದುಕೊಳ್ಳಲು ಕೊಟ್ಟು ರಾಮದಾಸ್ ಬಳಿಗೆ ಹೋದೆ. ಏನ್ರಿ ರಾಮದಾಸ್ ಎಂದೆ. ಎಂಥದೋ ಹಾರಿಬಲ್, ಕತ್ತಲೆಯಲ್ಲಿ ಕಾಣೋದೇ ಇಲ್ಲ, ಮೈಮೇಲೆ ಬೀಳುತ್ತೆ. ಮೀನಲ್ಲವೇ? ಮೀನಾಗಿದ್ದರೆ ನಾನ್ಯಾಕೆ ಓಡೋಗಿದ್ದೆ? ಎಂಥ ಹಾವಿನ ಶರ ಕಾಯ್ತು. ಹಾವೇ ನೀರೊಳಗಿರದೆ? ಯಾರಿಗ್ರಿ ಗೊತ್ತು ಅಂಡಮಾನ್ನಲ್ಲಿ ಏನಿಲ್ಲ ಅಂತ? ಇರ್ಲಿ ನೋಡೋಣ ಬನ್ನಿ, ಅದೇನು ನಮ್ಮನ್ನ ತಿಂದು ಬಿಡುತ್ತಾ? ಒಂದು ದೊಡ್ಡದಿದ್ದಿದ್ರೆ ಅದಕ್ಕೆ ಬುದ್ಧಿ ಕಲಿಸ್ತಿದ್ದೆ ಎಂದು ಚೆಟ್ಟಿಯ ಮೇಲೆ ಅದಕ್ಕೆ ಬುದ್ಧಿ ಕಲಿಸಲು ಏನಾದರೂ ಇದೆಯೋ ಹುಡುಕತೊಡಗಿದರು. ನಾನು ಹತ್ತಿರ ಹೋಗಿ ಬಗ್ಗಿ ನೋಡಿದೆ. ಕತ್ತಲಲ್ಲಿ ಏನೂ ಸರಿಯಾಗಿ ಕಾಣುತ್ತಿರಲಿಲ್ಲ. ಆದರೂ ಹಾವಿನ ರೀತಿ ಏನೋ ಹರಿಯುತ್ತಿರುವಂತೆ ಕಂಡಿತು. ಗಾಳಕ್ಕೆ ಸಿಕ್ಕಿಕೊಂಡಿದ್ದರಿಂದ ಅದಕ್ಕೆ ಓಡಿ ಹೋಗಲು ಸಾಧ್ಯವಿರಲಿಲ್ಲ. ನಾನು ಗಾಳದ ದಾರ ಎಲ್ಲಿದೆ ಎಂದು ನೋಡುತ್ತಿರಬೇಕಾದರೆ ಅದು ಮತ್ತೆ ಡಬಡಬ ಮಾಡುತ್ತಾ ನೆಗೆಯಿತು. ನನ್ನ ಕಡೆಗೆ ನೆಗೆದಂತೆ ಕಂಡಿತು. ನಾನು ರಾಮದಾಸ್ ಮೇಲ್ಪಂಕ್ತಿಯನ್ನನುಸರಿಸಿ ಕಂಬಿಕಿತ್ತ. ನೋಡಿದಿರಾ, ನಾನು ಹೇಳಿಲ್ಲವಾ ಹಾವು ಕಣೋ? ಥು, ಅದನ್ಯಾಕ್ರಿ ಎಳೆದಾಕಿದ್ರಿ? ಅದೇ ಬಂದು ಗಾಳಕ್ಕೆ ತಗಲಾಕೊಂಡರೆ ನಾನೇನ್ ಮಾಡ್ಲಿ? ನನ್ನ ಗಾಳ ಬಿಡಿಸೋದು ಹೇಗೆ? ಒಂದು ಟಾರ್ಚ್ ಸಹ ಇಲ್ವಲ್ಲ ಎಂದೆ. ಅಷ್ಟರಲ್ಲಿ ಯಾರೋ ಟಾರ್ಚ್ ಮಿಣುಕಿಸುತ್ತಾ ನಮ್ಮ ಕಡೆ ಬರುತ್ತಿರುವುದು ಕಂಡಿತು. ಮಲ್ಲಿಕ್ ನಮ್ಮ ಹೆಸರು ಹಿಡಿದು ಕರೆದರು. ನಾವು ಓಕೊಂಡವು. ಮಲ್ಲಿಕ್ ಏನೋ ಹೇಳಲು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದರು. ಅವರಿಂದ ಟಾರ್ಚ್ ತೆಗೆದುಕೊಂಡು ಗಲಾಟೆ ಮಾಡುತ್ತಿದ್ದ ಆ ವಿಚಿತ್ರ ಜೀವಿಯನ್ನು ನೋಡಿದೆವು. ಅದು ಹಾವೋ ಹಾವಿನ ತರದ ಮೀನೋ ಗೊತ್ತಾಗಲಿಲ್ಲ. ಇದ್ದಕ್ಕಿದ್ದಂತೆ ನಗದಾಡುತ್ತಿದ್ದ ಅದನ್ನು ಹೇಗೋ ಉಪಾಯ ಮಾಡಿ ಬಿದಿಸಿ ಸಮುದ್ರಕ್ಕೆ ಸಾಗಹಾಕಿದವು. ಮಲ್ಲಿಕ್ ಬಂದವರು ನಾಳೆ ಬೆಳಿಗ್ಗೆ ಇಲ್ಲಿಂದ ಮಾಯಾಬಂದರ್ಗ ಹೋಗೋಣವೇ ಎಂದರು. ಸುಮಾರು 200 ಮೈಲಿ ದೂರದ ಮಾಯಾಬಂದರ್ ಕಡೆಗೆ ಹೋಗುವ ಹಡಗೊಂದು ನಾಳೆ ಪೋರ್ಟ್ ಬ್ಲೇರ್ನ ಬಿಡುತ್ತದೆಂದು, ಅದು ಬಾರಾಟಾಂಗ್ ಲಾಂಗ್ ಐಲೆಂಡ್ ಮುಖಾಂತರ ರಂಗತ್ವರೆಗೆ ಹೋಗುತ್ತದೆಂದು, ಅಲ್ಲಿಂದ ಮಾರನೇ ದಿನ ಬೆಳಿಗ್ಗೆ ಒಂದು ಬಸ್ ಮಾಯಾಬಂದರ್ಗೆ ಹೋಗುವುದಿದೆ. ನಾವು ಮಾಯಾಬಂದರ್ ನೋಡಿ ಮುಗಿಸುವ ಹೊತ್ತಿಗೆ ದಿಲ್ಲಿಪುರದಿಂದ ಓಂಗೆ ಅನ್ನುವ ಹಡಗೊಂದು ಅಲ್ಲಿಗೆ ಬರುತ್ತದೆ, ಅದರಲ್ಲಿ ಪೋರ್ಟ್ ಬ್ಲೇರ್ಗೆ ಬರುವುದು ಎಂದು ವಿವರ ಕೊಟ್ಟರು. ಮಾಯಾಬಂದರ್ ಎನ್ನುವ ಹೆಸರಿಗೆ ನಾವೆಲ್ಲ ಮರುಳಾಗಿ ನಾವೆಲ್ಲ ಒಮ್ಮತದಿಂದ ಅವರ ತೀರ್ಮಾನಕ್ಕೆ ಜೈ ಎಂದವು. ಅಂಡಮಾನಿನ ಸಾರಿಗೆ ವ್ಯವಸ್ಥೆಗಳ ಬಗ್ಗೆ, ಅಂಡಮಾನಿನ ಸಂಪರ್ಕ ವ್ಯವಸ್ಥೆಯ ಬಗ್ಗೆ, ಅಂಡಮಾನ್ ಊರುಗಳಲ್ಲಿನ ವಸತಿ ವ್ಯವಸ್ಥೆಯ ಬಗ್ಗೆ ನಮಗೆ ಅಲ್ಲಿನ ಮಿತ್ರರು ಚೆನ್ನಾಗಿ ತಿಳಿಸಿ ಎಚ್ಚರಿಕೆ ಕೊಟ್ಟಿದ್ದರೂ ನಾವು ನಿರ್ಲೋಚನೆಯಿಂದ ದುಡುಕಿದೆವು. ಮದ್ರಾಸಿಗೆ ಹೋಗುವ ನಮ್ಮ ವಿಮಾನದಲ್ಲಿ ಸೀಟ್ ಬುಕ್ ಮಾಡಿಸಿಯಾಗಿತ್ತು. ನಾವೀಗ ಹೊರಟ ದಿಕ್ಕಿನಲ್ಲಿ ಒಂದೇ ಒಂದು ಕಡ ಸಾರಿಗೆ ಕುಣಿಕ ತಪ್ಪಿದರೂ ನಾವು ಸಮಯಕ್ಕೆ ಸರಿಯಾಗಿ ಪೋರ್ಟ್ ಬ್ಲೇರ್ ತಲುಪಲು ಸಾಧ್ಯವಿರಲಿಲ್ಲ. ಹೊರಡುವಾಗ ಹಿಂದಿರುಗಿ ಬರಲು ನಾವು ಪಡಬೇಕಾದ ಪಾಡಿನ ಕಲ್ಪನೆಯೇ ನಮಗಿರಲಿಲ್ಲ. ಅಂಡಮಾನ್ ಅಷ್ಟೊಂದು ಹಿಂದುಳಿದಿರುವ ಗೊಂಡಾರಣ್ಯವಾಗಿರುವುದರಿಂದಲೇ ಅದು ನಮಗೆ ಆಕರ್ಷಕವಾಗಿರುವುದಲ್ಲವೇ? ಈಗ ಅನಿಸುತ್ತೆ, ಆ ಗೋಳು, ಆ ಧ್ಯಾನ, ತೊಂದರೆಗಳೆಲ್ಲ ಅಂಡಮಾನ್ ಅನುಭವದ ಅವಿಭಾಜ್ಯ ಅಂಶಗಳು ಎಂದು. ಮಲ್ಲಿಕ್ ಮಾತಿಗೆ ನಾವೆಲ್ಲ ಸಮ್ಮತಿ ಸೂಚಿಸಿ ಮಾಯಾಬಂದರ್ ಚಲೋ ಎಂದವು.
ಲಿಟಿಲ್ ಅಂಡಮಾನ್ ಒಂದು ಚಿಕ್ಕ ಹಡಗು. ಹಡಗಿಗೂ ದೋಣಿಗೂ ನಡುವಿನದೆಂದು ಹೇಳಬಹುದು. 50 ಅಶ್ವಶಕ್ತಿಯ 2 ಡೀಸೆಲ್ ಎಂಜಿನುಗಳುಳ್ಳದ್ದು ಲಿಟಿಲ್ ಅಂಡಮಾನ್ ಅಂತಹ ಎಂಜಿನುಗಳುಳ್ಳದ್ದು. ಪೋರ್ಟ್ ಬ್ಲೇರ್ನಿಂದ ಮಾಯಾಬಂದರ್ಗೆ 2 ಹಾದಿಗಳಲ್ಲಿ ಹಡಗುಗಳು ಸಾಗುತ್ತವೆ. ಚಿಕ್ಕ ಹಡಗುಗಳು ನೂರಾರು ಪುಡಿ ದ್ವೀಪಗಳ ನಡುವಿನ ಸಮುದ್ರದ ಕ್ರೀಕುಗಳಲ್ಲಿ ಸಂಚರಿಸುತ್ತವೆ. ದ್ವೀಪಗಳ ನಡುವೆ ಸಮುದ್ರ ದೊಡ್ಡ ನದಿಗಳಂತೆ ನಿಂತಿರುತ್ತದೆ. ಇವುಗಳನ್ನೇ ಕ್ರೀಕುಗಳೆಂದು ಕರೆಯುತ್ತಾರೆ. ಈ ಕ್ರೀಕುಗಳ ನಡುವೆ ಪ್ರಯಾಣ ಮಾಡುತ್ತಿದ್ದರೆ ಸಮುದ್ರಯಾನಕ್ಕಿಂತ ನದಿಗಳಲ್ಲಿ ಯಾನ ಮಾಡಿದಂತೆ ಭಾನವಾಗುತ್ತದೆ. ಪ್ರತಿಯೊಂದು ದ್ವೀಪದ ಊರುಗಳಿಗೂ ಈ ಚಿಕ್ಕ ಹಡಗುಗಳು ಭೇಟಿ ಕೊಟ್ಟು ಟಪಾಲು, ಆಹಾರ ಸಾಮಗ್ರಿ, ಸೀಮೆ ಎಣ್ಣೆ, ಬೆಂಕಿಪೊಟ್ಟಣ ಇತ್ಯಾದಿ ಅಗತ್ಯ ವಸ್ತುಗಳನ್ನೆಲ್ಲ ಸರಬರಾಜು ಮಾಡುತ್ತಾ ಹೋಗುತ್ತದೆ. ಈ ಹಡಗುಗಳು ಅಂಡಮಾನ್ ಜೀವನ ವಿಧಾನದ ಒಂದು ಪ್ರಮುಖ ಅಂಗ ಎಂದು ಹೇಳಬಹುದು. ನಾವು ಲಿಟಿಲ್ ಅಂಡಮಾನನ್ನು ಹತ್ತಿದಾಗ ಬೆಳಗಿನ ಜಾವ. ಎಳೆ ಬಿಸಿಲಿತ್ತು. ಡೆಕ್ಕಿನ ಮೇಲೆ ಕುಳಿತುಕೊಂಡು ಸುತ್ತಮುತ್ತ ನೋಡುತ್ತಾ ಹೋಗುವುದು ಚೆಂದ ಎಂದು ಅಲ್ಲಿಯೇ ಕುಳಿತವು. ಅಂಡಮಾನ್ ಸಮುದ್ರದಲ್ಲಿ ಒಂದು ಕಡೆ ಉಕ್ಕಿನ ವೇದಿಕೆಗಳನ್ನು ನಿರ್ಮಿಸಿರುವುದು ಕಂಡಿತು. ಮಲ್ಲಿಕ್ ಅದು ಭಾರತ್ ಪೆಟ್ರೋಲಿಯಂನವರು ಭೂಗರ್ಭ ಪೈಲಕ್ಕಾಗಿ ಕೊರೆಯುತ್ತಿರುವ ಆಯಿಲ್ ರಿಗ್ ಎಂದು ಹೇಳಿದರು. ನಜೀರ್ ಸಾಬರ ಬಾವಿ ಕೊರೆಯುವ ಯಂತ್ರಕ್ಕೂ ಇದಕ್ಕೂ ಯಾವುದೇ ಹೋಲಿಕೆಯೂ ಇರಲಿಲ್ಲ. ನಮ್ಮ ಹಡಗು ಅದನ್ನು ದಾಟುವ ಹೊತ್ತಿಗಾಗಲೇ ತಲೆಯ ಮೇಲೆ ಬಿಸಿಲು ಏರತೊಡಗಿತ್ತು. ಸೂರ್ಯ ಕಂಡದ ಉಂಡೆಯಂತೆ ಧಗಧಗಸಿಸತೊಡಗಿದ್ದ. ಬಿಸಿಲಿನ ಧಗೆಗೆ ಕಣ್ಣಿಟ್ಟು ನೋಡುವುದೇ ಪ್ರಯಾಸದ ಕೆಲಸವಾಗಿತ್ತು. ಬೇರೆ ಎಲ್ಲಾದನ್ನು ತಲೆಯ ಮೇಲೆ ನೆರಳಿರುವ ಜಾಗಕ್ಕೆ ಹೋಗೋಣೆಂದರೆ ಹಡಗು ಜನರಿಂದ ತುಂಬಿ ತುಳುಕಿತ್ತು. ಆದ್ದರಿಂದ ನಾವೇ ಒಂದು ತಾತ್ಕಾಲಿಕ ಸೂರ ರಚಿಸುವ ಹಂಚಿಕೆ ಮಾಡಿದವು. ಬೆಡ್ಶೀಟೊಂದನ್ನು ತೆಗೆದುಕೊಂಡು ಅದರ 4 ಕಡೆಗೂ ಮೀನು ಹಿಡಿಯುವ ಫಿಶಿಂಗ್ ಲೈನನ್ನು ಕಟ್ಟಿ ಹಡಗಿನ ಡೆಕ್ಕಿನ ಮೇಲಿದ್ದ ಎಂತೆಂಥವೋ ಗೂಟುಗಳಿಗೂ ಕೊಳವೆಗಳಿಗೂ ಕಟ್ಟಿದವು. ತಲೆಯ ಮೇಲಂದು ಅರೆಬರೆ ನೆರಳಾಯಿತು ಹೊರತು ಬಿಸಿಲಿನ ಧಗೆ ಕೊಂಚವೂ ಕಡಿಮೆಯಾಗಲಿಲ್ಲ. ಪೋರ್ಟ್ ಬ್ಲೇರ್ನಿಂದ ಬಾರಾಟಾಂಗ್ವರೆಗೂ ನಮ್ಮ 2 ಪಕ್ಕಗಳಲ್ಲಿ ಅಂಡಮಾನಿನ ಕಿಕ್ಕಿರದಿ ಅಡವಿಗಳಿಂದ ಆವೃತವಾದ ಪರ್ವತ ಪಂಕ್ತಿಗಳಿದ್ದವು. 100 ಮೈಲಿಗಳವರೆಗೆ ಕಣ್ಣಿಟ್ಟು ಹುಡುಕಿದರೂ ಮರಗಳಿಲ್ಲದ ಒಂದಂಗೈ ಅಗಲ ಭೂಮಿಯೂ ಕಾಣಲಿಲ್ಲ. ದೋಣಿ ಹೋದೆಲ್ಲಿಯವರೆಗೂ ಕಾಡು ನಿರಂತರವಾಗಿ ಮುಂದುವರಿಯುತ್ತಲೇ ಇತ್ತು. ಬಾರಾಟಾಂಗ್ನಿಂದ ಮುಂದಕ್ಕೆ ಮಾತ್ರ ಸಮುದ್ರದ ತೀರದ ಲಕ್ಷಣ ಬದಲಾಗತೊಡಗಿತು. ಎಲ್ಲಿ ಸಮುದ್ರ ಕೊನೆಯಾಗುತ್ತದೆ, ಎಲ್ಲಿ ಭೂಮಿ ಆರಂಭವಾಗುತ್ತದೆ ಎನ್ನುವುದೇ ಗೊತ್ತಾಗದಂತಾಗಿತ್ತು. ಇದಕ್ಕೆ ಕಾರಣ ಅಲ್ಲಿನ ಅಗಾಧ ಮ್ಯಾಂಗ್ರೋವ್ ಮರದ ಕಾಡುಗಳು. ಸಮುದ್ರದ ತಳ ಆಳವಿಲ್ಲದ ಕಡೆ ಉಪ್ಪು ನೀರಿನಲ್ಲೇ ಬೆಳೆಯುವ ಅದ್ಭುತವಾದ ಮರವಿದು. ಮ್ಯಾಂಗ್ರೋವ್ ಮರಗಳು ನೀರಿಗಿಂತ ಎಷ್ಟೋ ಮೇಲೆ ಕಾಂಡ ಕವಲು ಕವಲಾಗಿ ಬೇರುಗಳಾಗಿ ರೂಪುಗೊಂಡಿರುತ್ತದೆ. ಇದಕ್ಕೆ ತಾಯಿ ಬೇರೆ ಇರುವುದಿಲ್ಲ. ಕೊಂಬೆಗಳಂತೆಯೇ ಬೇರುಗಳು ಅನಂತ ಕವಲುಗಳಾಗಿ ಒಡೆದು ನೆಲತ್ತ ಹೋಗಿರುತ್ತವೆ. ಮ್ಯಾಂಗ್ರೋವ್ ಮರದ ಕಾಡುಗಳನ್ನು ನೋಡಿದರೆ ಮೇಲೆ ಕೊಂಬೆಗಳಿರುವಂತೆಯೇ ಕೆಳಗೂ ಬೇರುಗಳ ಜಟಿಲ ಜಾಲದ ಬಲೆ ಕಾಣಿಸುತ್ತದೆ. ನಾನು ಪಶ್ಚಿಮ ಕರಾವಳಿಯ ತೀರದಲ್ಲಿ ಹೆಚ್ಚಾದರೆ 100 ಮರಗಳ ತೋಪುಗಳನ್ನು ನೋಡಿದ್ದೆ. ಆದರೆ ಇಲ್ಲಿನಂತೆ ಕೋಟ್ಯಾಂತರ ಮರಗಳ ಸಹಸ್ರಾರು ಎಕರೆ ವಿಸ್ತಾರದ ಅರಣ್ಯಗಳನ್ನು ನೋಡಿರಲಿಲ್ಲ. ಪಶ್ಚಿಮ ಕರಾವಳಿಯಲ್ಲಿ ಕೆಲವೆಡೆ ಇವುಗಳನ್ನು ಕಡಿದು ಉರುವಲಾಗಿ ಉಪಯೋಗಿಸಿ ತೀರಗಳು ಸಮುದ್ರದ ಅಲೆಗಳಿಗೆ ತೆರೆದುಕೊಂಡಿರುವುದರಿಂದಲೇ ಸಮುದ್ರದ ಕೊರತೆಗೆ ತುತ್ತಾಗಿವೆ. ಸಮುದ್ರದ ಅಲೆಗಳು ದಡಕ್ಕೆ ಬಂದು ಅಪ್ಪಳಿಸಿ ಕೊರೆಯುವುದನ್ನು ತಡೆಯುವಲ್ಲಿ ಈ ಮ್ಯಾಂಗ್ರೋವ್ ಮರದ ಬೇರುಗಳ ಜಾಲ ಅತ್ಯಂತ ಉಪಯುಕ್ತವಾದದ್ದು. ಅನೇಕ ಕಡೆಗಳಲ್ಲಿ ಈ ಮ್ಯಾಂಗ್ರೋವ್ ಮರದ ಬೇರುಗಳ ಜಾಲದಲ್ಲಿ ಸಮುದ್ರದ ಮಣ್ಣು ಬಂದು ನಿಂತು ಮತ್ತೆ ಭೂಮಿ ನಿರ್ಮಾಣವಾಗಿರುವ ಉದಾಹರಣೆಗಳೂ ಉಂಟು. ಈ ಸಸ್ಯ ಸಮೂಹ ಒಮ್ಮೆ ಸಾಲಾಗಿ ಸಮುದ್ರದ ಕಿನಾರಿಯಲ್ಲಿ ಅಡ್ಡಗಟ್ಟಿ ನಿಂತಿತೆಂದರೆ ಸಮುದ್ರದ ಯಾವ ಹೆದ್ದರೆಯೂ ಇದನ್ನು ಭೇದಿಸಿ ದಡದತ್ತ ನುಗ್ಗಲಾರದು. ಅಂಡಮಾನ್ನಲ್ಲಿ ಭೂಮಿ ಆರಂಭವಾಗುವುದಕ್ಕೆ ಅನೇಕ ಮೈಲುಗಳ ಮೊದಲೇ ಈ ಮ್ಯಾಂಗ್ರೋವ್ ಮರಗಳ ಕಾಡುಗಳು ಆರಂಭವಾಗುವುದನ್ನು ನೋಡಬಹುದು. ಇಷ್ಟು ವಿಸ್ತಾರವಾದ ಈ ಮ್ಯಾಂಗ್ರೋವ್ ಮರಗಳ ಶರಧಿಯಲ್ಲಿ ಈ ಪರಿಸರಕ್ಕೆ ಒಗ್ಗಿಕೊಂಡು ವಿಕಾಸವಾಗುತ್ತಿರುವ ಯಾವುದಾದರೂ ಪ್ರಾಣಿಗಳಿವೆ, ಪಕ್ಷಿಗಳಿವೆ? ನಾವಲ್ಲೂ ಓದಿದ್ದಂಥ ಕಾಣಲಿಲ್ಲ. ಕೃಷಿ ವಿಜ್ಞಾನ ಪ್ರಶಾಂತನನ್ನು ಕೇಳಿದೆ. ಅವರು ತಮಗೆ ಗೊತ್ತಿಲ್ಲ ಎಂದು ಹೇಳಿದರು. ನನಗಂತೂ ಆ ಮ್ಯಾಂಗ್ರೋವ್ ಮರಗಳೆಡೆಯಲ್ಲಿ ಯಾವುದೂ ಕಾಣಲಿಲ್ಲ. ಅಲ್ಲೊಂದು ಕಡೆ ಸಮುದ್ರದ ಮೊಸಳೆಯೊಂದು ಮಾತ್ರ ಕಣ್ಣಿಗೆ ಬಿತ್ತು. ನಮ್ಮ ನದಿಗಳ ಮೊಸಳೆಗಿಂತ 2ರಷ್ಟು ದೊಡ್ಡಕ್ಕೆ ಕಂಡಿತು ಮೈಯಲ್ಲಿ. ಹೆಸರು ಮತ್ತಿಕೊಂಡು ಕಪಟ ಸನ್ಯಾಸಿ ತರಹ ಕಣ್ಣು ಮುಚ್ಚಿಕೊಂಡು ಧ್ಯಾನ ಸ್ಥಿತಿಯಲ್ಲಿತ್ತು. ಬಿಸಿಲಿನ ಝಳಕ್ಕೆ ಅರಗಣ್ಣು ಬಿಟ್ಟುಕೊಂಡು ಅದೇ ರೀತಿಯ ಧ್ಯಾನ ಸ್ಥಿತಿಯಲ್ಲಿದ್ದ ನಾನೂ ಎಚ್ಚೆತ್ತು ಇತರರಿಗೆ ಅದನ್ನು ತೋರಿಸುವುದರೊಳಗೆ ಹಡಗು ಮುಂದೆ ಹೋಗಿತ್ತು. ಬಿಸಿಲಿನ ಝಳ ಮನಸ್ಸಿಗೆ ಒಂದು ಬಗೆಯ ಅಂತರ್ಮುಖತೆಯನ್ನು ತರುತ್ತದೆ. ಓಲಾಡುವ ಹಡಗು, ಮಿಂಚುವ ಅಲೆಗಳು, ಸರಿಯುವ ಕಾಡು, ದೂರದ ಪರ್ವತಗಳು ಎಲ್ಲ ತಮ್ಮ ಸ್ವಸ್ವರೂಪನ್ನು ಕಳಚಿಕೊಳ್ಳುತ್ತಾ ಯಾವುದೋ ಮನಸ್ಥಿತಿಯ ಪ್ರತಿಮೆಗಳಾಗತೊಡಗಿದವು. ಮನುಷ್ಯನೇ ಇಲ್ಲದಿದ್ದಾಗಲೂ ಇವು ಹೀಗೇ ಇಲ್ಲಿಯೇ ನಿಜವಾಗಿಯೂ ಇದ್ದವೆ. ಇವನ್ನೆಲ್ಲ ಹೀಗೆ ನೋಡಿ ಪರಿಭಾವಿಸುತ್ತಿರುವ ನಾನು ನಿಜವೋ, ಈ ಅಂಡಮಾನ್ ನಿಜವೋ? ನಿಜ ಎಂದರೇನು? ಅಂಡಮಾನ್ನಲ್ಲಿ ಒಂದು ದ್ವೀಪದಲ್ಲಿ ಕೆಸರಿನ ಜ್ವಾಲಾಮುಖಿ ಇದೆಯಂತೆ. ಅದರಲ್ಲಿ ಬೆಂಕಿ, ಲಾವಾ ಬರುವುದರ ಬದಲು ಬರೀ ಬಿಸಿ ಕೆಸರು ಉಕ್ಕುತ್ತದಂತೆ. ಒಂದಲ್ಲ ಒಂದು ದಿನ ಭಡಾರನೆ ಸಿಡಿದು ಈ ಅಂಡಮಾನ್ ಆಕಾಶದಲ್ಲರ್ಧ, ಸಾಗರದಲ್ಲರ್ಧ ಮಾಯವಾಗುತ್ತದೆಯಾ? ಏನು ವಿಚಿತ್ರ ಮಾಯೆ ಇದು!
ನನ್ನ ಕಣ್ಣೆದುರು ಕಾಣುತ್ತಿರುವ 15 ಗಜದ ಪುಟ್ಟ ದ್ವೀಪದ ಮೇಲೂ ಸಹ ಒಂದು ದಟ್ಟ ಕಾಡು ಹುಟ್ಟಿಕೊಂಡಿದೆಯಲ್ಲ. ಇಡೀ ಅಂಡಮಾನ್ ಒಂದು ಮಾಯಾ ಬಂದರ್. ಧಡಧಡ ಸದ್ದಾಯಿತು. ಯಾರೋ ಬಾಗಿಲು ಬಡಿಯುತ್ತಿದ್ದರು. ಡೆಕ್ಕಿನ ಮೇಲೆ ಮರದ ಒಂದು ಪುಟ್ಟ ರೂಮ್ ಇತ್ತು. ಅದರ ಒಂದು ಭಾಗದ ಗೋಡೆಗೆ ನಾವು ಹೊರಗಿ ಕುಳಿತುಕೊಂಡಿದ್ದವು. ನಾನು ಬೆಡ್ಶೀಟ್ ದಾರ ಕಟ್ಟುವ ಭರದಲ್ಲಿ ಅದರ ಚಿಲಕ ಹಾಕಿ ಅದಕ್ಕೆ ದಾರ ಕಟ್ಟಿದ್ದ. ಯಾರೋ ಹೊರಬರಲು ಆ ಪೆಟ್ಟಿಗೆ ರೂಮಿನ ಬಾಗಿಲನ್ನು ಒಳಗಿನಿಂದ ತಟ್ಟುತ್ತಿದ್ದರು. ನಾನು ಎಚ್ಚೆತ್ತು ಎದ್ದು ದಾರ ಬಿಚ್ಚಿ ಅದರ ಬಾಗಿಲು ತೆಗೆದೆ. ಅದರೊಳಗಿನಿಂದ ಒಬ್ಬ ವ್ಯಕ್ತಿ ಹೊರಬಂದು ಎತ್ತಲೋ ಹೋದ. ನಾನು ಮತ್ತೆ ಬಾಗಿಲು ಮುಚ್ಚಿ ದಾರ ಕಟ್ಟುವ ಮೊದಲು ಆ ಪೆಟ್ಟಿಗೆ ಗೂಡಿನ ಇಕ್ಕಟ್ಟಿನಲ್ಲಿ ಒಬ್ಬಳು ಹಂಗಸು ಕುಳಿತಿದ್ದಳು. ನನ್ನನ್ನು ನೋಡಿ ನನ್ನ ಕಡೆ ಒಳಿ ಕಣ್ಣಿಟ್ಟಳು. ವಿಚಿತ್ರವಾಗಿ ತಲೆಬಾಚಿಕೊಂಡು ಎಂತಂದದೋ ಆಭರಣ ತೊಟ್ಟುಕೊಂಡಿದ್ದಳು. ವಿಲಕ್ಷಣವಾಗಿ ಹುಬ್ಬು ತಿದ್ದಿಕೊಂಡು ರೆಪ್ಪೆಗಳಿಗೆಲ್ಲ ಕಣ್ಮಪ್ಪು ಹಚ್ಚಿಕೊಂಡಿದ್ದಳು. ಎಲಾ ಇವಳು ಯಾವಾಗ ಈ ರೂಮಿನೊಳಗೆ ಹೋದಲು? ನಾವು ಕುಳಿತಾಗಿನಿಂದಲೂ ಯಾರೂ ಒಳಗೆ ಹೋಗಿದ್ದು ನೋಡಿರಲಿಲ್ಲ. ಯಾರಾದರೂ ಅಪಹರಿಸಿ ತಂದಿರುವ ಅಂಡಮಾನಿನ ಸುಂದರಿಯಾ? ಕಿಟಕಿಗಳಿಲ್ಲದ ಈ ಗೂಡಿನ ಇಕ್ಕಟ್ಟಿನಲ್ಲಿ ಅಲ್ಲಾಡದ ಬೆಳಗಿನಿಂದಲೂ ಇವಳಿಲ್ಲಿ ಹೇಗೆ ಕುಳಿತಿದ್ದಾಳೆ? ಬಾಗಿಲಿನಿಂದ ಈಗ ಆಚೆ ಹೋದವನು ಯಾವನೋ? ಒಬ್ಬರಿಗೆ ಜಾಗವಿಲ್ಲದ ಈ ಪೆಟ್ಟಿಗೆಯೊಳಗೆ ಹೇಗೆ ಇಬ್ಬರು ಇದ್ದರು? ಯಾರೀ ಮತ್ಸ್ಯಕನ್ಯೆ? ಮತ್ತೆ ಬಾಗಿಲು ಮುಚ್ಚಿ ದಾರ ಕಟ್ಟುವ ಮೊದಲು ಚಕಚಕಚಕ 100 ಕಲ್ಪನೆಗಳು ಮನಸ್ಸಿನಲ್ಲಿ ಮೂಡಿ ಮುಳುಗಿದವು. ಬಾಗಿಲು ಮುಚ್ಚಿದರೂ ಕಲ್ಪನೆಯ ಬಾಗಿಲು ತೆರೆದುಕೊಂಡೇ ಇತ್ತು. ಹಾಸನದ ಶಿರಡಿ ಘಾಟಿನ ಬಳಿ ಎಲ್ಲೆಂದರಲ್ಲಿ ಬಿದ್ದಿರುವ ನಿರೋಧಗಳ ಬಗ್ಗೆ ನಾನು ನಡೆಸಿದ ಪತ್ತೇದಾರಿ ಕೆಲಸ ಹರಾತ್ತನೆ ಯಾಕೋ ಜ್ಞಾಪಕಕ್ಕೆ ಬರತೊಡಗಿತು. ದಾರಿ ಪಕ್ಕದ ಚಾ ಅಂಗಡಿಯವನ ಬಳಿ ಅಲ್ಲಿ ಮಾತಾಡುತ್ತಾ, ಇದೇನಯ್ಯ, ಇಲ್ಲಿ ಕಾಡಿನಲ್ಲಿ ಮರಗಿಡ ಹೂ ಬಿಡುವುದರ ಬದಲು ನಿರೋಧ ಬಿಡುತ್ತವಾ ಎಂದೆ. ಓಹ್, ನಿಮಗೊತ್ತಿಲ್ವಾ? ಈಗ ಹೊಸ್ತರ ಹುಡುಗಿಯರು ಶುರಾಗಿದ್ದಾರೆ ಸಾರ್ ಎಂದ. ಏನಪ್ಪಾ ಅದು? ಹಮ್ಮೆಗ ಇಗ್ಗರಂತೆ. ಹೊಸ್ತರ ಸಾರ್, ಹೊಸ್ತರ. ಅವ್ರಿಗೆ ಮನೆ ಇಲ್ಲ, ಮರ ಇಲ್ಲ. ಒಂದ್ ಲಾರಿಲ್ ಬಂದು ಇಲ್ಲಿಳಿತಾರೆ. ಒಂದೆರಡು ಚಾ ಕುಡ್ದು ಇನ್ನೊಂದು ಲಾರಿ ಹತ್ಕೊಂಡು ಇನ್ನೆತ್ತಾಗೂ ಹೋಗ್ತಾರೆ. ಇಲ್ಲಿದ್ದೋಳು ನಾಳೆ ಇದೇ ಹೊತ್ನಲ್ಲಿ ಪಂಜಾಬ್ನಲ್ಲೋ ಕಲ್ಕತ್ತಾದಲ್ಲೋ ಅವ್ರದ್ದೇನಿದ್ರೂ ಬರೀ ಹೂವೇ ಟ್ರಾಫಿಕ್ ನೋಡ್ಕೊಳ್ಳೋದು. ಅಷ್ಟರಲ್ಲಿ ಆ ಚಾಯ್ ಅಂಗಡಿಯಲ್ಲಿ ಚಾ ಕುಡಿಯುತ್ತಿದ್ದ ಹಲವಾರು ಜನ ಬಾಯಿ ತೆರೆದ್ರು. ಹಂಗಸರ್ ವಿಷಯ ಅಂದರೆ ತಲೆಗೊಬ್ಬೊಬ್ರು ಏನಾದ್ರೂ ಬೊಗಳಲು ತಯಾರಿರ್ತಾರೆ. ನಾನು ಆ ಹುಡುಗಿಯರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಮನೆ ಮರ ಇಲ್ಲದವರು ಅಂದ್ರೆ ಹೇಗೆ? ಅವರು ದುಡಿದ ಹಣವನ್ನು ಎಲ್ಲಿಡ್ತಾರೆ? ಅವರಿಗೆ ಕಾಯಿಲೆ ಕಸಾಲೆ ಬಂದ್ರೆ ಯಾರು ನೋಡ್ಕೊಳ್ಳೋರು? ಏನೂ ಇಲ್ಲದವರು ಯಾಕಾದ್ರೂ ದುಡಿಯುತ್ತಾರೆ? ಹಾಗಂದ್ರೆ ದಿಕ್ಕಿಲ್ಲದವರೇನಯ್ಯ ಎಂದೆ. ದಿಕ್ಕಿಲ್ದವರು ಅಂದ್ರೆ ಭಿಕಾರಿಗಳಲ್ಲ. ಎಷ್ಟೋ ಹುಡುಗಿಯರು ದುಡಿದು ಅವರೇ ಲಾರಿ ಮಡಗಿದ್ದಾರಂತೆ. ಮನೆ ಮರ ಇಲ್ಲದವರು ಅಂದ್ರೆ ಈಗ ಡ್ರೈವರ್ ತಗೊಳ್ಳಿ. ಅವ್ರಿಗೆ ಯಾವುದು ಮನೆ ಮರ? ಜಾತಿ ಮತ. ಕನ್ಯಾಕುಮಾರಿಯಿಂದ ಜಲಂಧರ್, ಅಲ್ಲಿಂದ ಕಲ್ಕತ್ತಾ, ಅಲ್ಲಿಂದ ಭುವನೇಶ್ವರ. ಗಾಡಿ ಓಡಿಸ್ತಾ ಹೈವೇ ಮೇಲೆ ಹಣ್ಣಾಗ್ತಾರೆ. ಒಂದಲ್ಲ ಒಂದು ದಿನ ಹೈವೇ ಮೇಲೆ ನಮಃಶಿವಾಯ ಅಂತಾರೆ. ಒಬ್ಬಿಬ್ರಿಗೆ ನಾಮಕಾವಸ್ತಿ ಹಣ್ಣೀರು ಎಲ್ಲೋ ಇದ್ದಾರೆ ಅಷ್ಟೇ. ಹೇಗೆ ಒಂದೊಂದು ನಾಗರಿಕತೆಯ ವಸ್ತು ಸಹ ಮನುಷ್ಯನ ಬದುಕಿನ ಮೇಲೆ, ಅವನ ಜೀವನ ಧರ್ಮದ ಮೇಲೆ ಪ್ರಭಾವ ಬೀರಿ, ಒಂದು ನನ್ನ ಫ್ರೆಂಡು ಸಮಾಜ ವಿಜ್ಞಾನಿ ಅಡಿಗೆಗೆ ಪ್ರೆಷರ್ ಕುಕ್ಕರ್ ಒದಗಿಸಿ ಮಧ್ಯಮ ವರ್ಗದ ಮಹಿಳೆಯರಿಗೆ ಹೆಚ್ಚು ಪುರುಸೊತ್ತು ಒದಗಿರೋದ್ರಿಂದ ಅವರಲ್ಲಿ ಅನೈತಿಕತೆ ಹೆಚ್ಚುತ್ತದೆ ಇದೆಂತ ವಾದ ಮಾಡ್ತಿದ್ದ. ಇದು ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಇವು ಒಂದೊಂದು ನಮ್ಮ ಜೀವನ ಶೈಲಿ ಮೇಲೆ ನಾವು ಊಹಿಸೋದಕ್ಕಿಂತ ಆಳವಾದ ಪರಿಣಾಮ ಬೀರಿವೆ ಅನ್ನೋದನ್ನೆಂತೂ ಒಪ್ಲೇಬೇಕಾಗುತ್ತದೆ. ಹೆದ್ದಾರಿವರನ್ನು ನಿರ್ಮಿಸುತ್ತಿದ್ದಂತೆ ಹೆದ್ದಾರಿಯ ಡ್ರೈವರ್ಗಳು, ಅವರಿಗೇ ದಾರಿಬದಿಯ ವಸತಿ ಗೃಹಗಳು, ಹೆದ್ದಾರಿ ಹುಡುಗಿಯರು. ಅಲ್ಲ ಸಾರ್, ಈಗ ನೋಡಿ, ಬೊಂಬಾಯಿ ಕಲ್ಕತ್ತಾ ಸೂಳ್ಕೇರಿಗಳಲ್ಲಿ ಸೇರಂಡು ತಲೆ ಹಿಡಿಯೋರು ಗೂಂಡಾಗಳು, ಪೊಲೀಸ್ಕೋರು ಈಗೆಲ್ಲ ಸಂಬಳ ಕೊಟ್ಕೊಂಡು ದಂಧೆ ನಡೆಸೋದಕ್ಕಿಂತ ಇದು ಉತ್ತಮ ಅಲ್ವೇ? ಅಷ್ಟು ದುಡ್ಡು ಇನ್ನೇಗೆ ಉಳಿಯಿತೋ? ಜೊತೆಗೆ ದೇಶ ಎಲ್ಲ ತಿರುಗಾಟ ಮಾಡಬಹುದು. ನೀವು ಎಷ್ಟು ಊರು ನೋಡಿದ್ದೇವೆ. ಹೆದ್ದಾರಿಯ ಹೊಸ ಸಂಸ್ಕೃತಿಯೊಂದು ತಯಾರಾಗ್ತಿದೆಯಾ? ಯಾವುದಕ್ಕೂ ಸಂಬಂಧಿಸದ ಎಲ್ಲಿಯವನೂ ಅಲ್ಲದ ಜನಾಂಗ ಹೇಗಾದ್ರೂ ಮಾಡಿ ವೀಸಾ ಗಿಟ್ಟಿಸಿ ಫಾರಿನ್ನಿಗೆ ಹಾರಿಬಿಡಬೇಕೆಂದೇ ಓದುತ್ತಿರುವ ಲಕ್ಷಾಂತರ ಮಂದಿ ಯುವಕರು ನಮ್ಮಲ್ಲಿಲ್ಲವೇ? ಭಾರತ ಅಸಹನೀಯವಾಗುತ್ತಿದೆ. ವಾಸ್ತವದ ಕ್ರೂರ ವರ್ತಮಾನದಿಂದ ತಪ್ಪಿಸಿಕೊಳ್ಳಲು ಒಬ್ಬೊಬ್ಬರು ಒಂದೊಂದು ಮಾರ್ಗ ಹಿಡಿಯುತ್ತಾ ಇದ್ದಾರೆ. ಮತಾಂತರ ಹೊಂದಿದರೆ ಪಾರಾಗಬಹುದೆಂದು ಒಂದಷ್ಟು ಜನ, ದೇಶಾಂತರ ಪಕ್ಷಾಂತರಗಳಿಂದ ಪಾರಾಗಬಹುದೆಂದು ಒಂದಷ್ಟು ಜನ, ಪಂಜಾಬಿನ ಉಗ್ರಗಾಮಿಗಳು ಕೋವಿಯ ನಳಿಗೆಯಿಂದ. ಇವರೆಲ್ಲರನ್ನೂ ಯಾವ ಊರಿನವರು ಅಂತ ಹೇಳಿರ ಸಾರ್? ಎಲ್ಲಾ ಭಾಷೆ ಮಾತಾಡ್ತಾರೆ. ಇಲ್ಲಿಳಿದು ನಮ್ ಜೊತೆ ಕನ್ನಡ ಮಾತಾಡ್ತಾರೆ. ಮತ್ತೆ ಸರ್ದಾರ್ಜಿ ಟ್ರಕ್ ಬರುತ್ತೂ ಕೈ ಅಡ್ಡಾಕಿ ಪಂಜಾಬಿಲ್ ಮಾತಾಡ್ತಾರೆ. ಅವಳಾದ್ರೂ ತಾನು ಯಾವ ಊರಿನವಳು ಅಂತ ಹೇಳ್ಕೊತಾಳ ಹೇಳಿ? ಅದಕ್ಕೇ ಹೇಳಿದ್ದು ಹೆದ್ದಾರಿ ಹುಡುಗಿಯರು ದಿಕ್ಕಿಲ್ಲದವರು ಅಂತ. ಹಾಗಂದ್ರೆ ಇನ್ನೇನೂ ಅಲ್ಲ, ಅವರಿಗೊಂದು ವಿಳಾಸವೇ ಇಲ್ಲ. ಟೀ ಅಂಗಡಿ ಗಿರಾಕಿಗಳ ಮಾತುಗಳು ತುಣುಕು ತುಣುಕಾಗಿ ಕಿವಿ ಮೇಲೆ ಬೀಳುತ್ತಲೇ ಇದ್ದವು. ನಾನು ದೂರದಲ್ಲಿ ನಿಲ್ಲಿಸಿದ್ದ ಹೆದ್ದಾರಿ ನಂಬರ್ 14 ಬೋರ್ಡನ್ನು ನಿಟ್ಟಿಸುತ್ತಾ ಯೋಚನೆಯಲ್ಲೇ ಇದ್ದೆ.
ಸ್ಟಿಯರಿಂಗ್ ಹಿಡಿದು ಆಕ್ಸಿಲರೇಟರ್ ಮೇಲೆ ಕಾಲಿಟ್ಟ ಅಂದ್ರೆ ಮುಗಿಯಿತು. ಇಡೀ ಭಾರತ ಒಂದು ಜಂಗಮ ವಿಶ್ವವಾಗಿ ಬಿಡುತ್ತದೆ. ದೇಶ, ಊರು, ಮನೆ, ಮರ, ಜಾತಿ ಎಲ್ಲ ಟಿವಿ ಪರದೆಯ ಮೇಲೆ ಮೂಡುವ ಚಿತ್ರಗಳಂತೆ ಎದುರಿನ ವಿಂಡ್ ಸ್ಕ್ರೀನ್ ಮೇಲೆ ಮೂಡಿ ಮುಳುಗುತ್ತದೆ. 100 ಅಶ್ವಶಕ್ತಿಯ ಡೀಸೆಲ್ ಇಂಜಿನು ಟನ್ಗಟ್ಟಲೆ ತೂಕ ಹೊತ್ತು ನೆಲ ನಡುಗುವಂತೆ ಗರ್ಜಿಸುತ್ತಾ ನುಗ್ಗುತ್ತದೆ. ಟ್ರಕ್ಕು ಸಾಗುವ ರಭಸಕ್ಕೆ ಅಪ್ಪಳಿಸುವ ಗಾಳಿಯಲ್ಲಿ ಸುತ್ತಲಿನ ಗಿಡಮರಗಳು, ಸೇತುವೆಗಳು ಆದುರುತ್ತವೆ. ಟ್ರಕ್ ಮೇಲಿನ ಅಟ್ಟದಲ್ಲೆಲ್ಲೋ ಸ್ಟಿಯರಿಂಗಿನ ಲಗಾಮು ಹಿಡಿದು ಕುಳಿತಿರುವ ಡ್ರೈವರಿಗೆ, ಅವನ ಪಕ್ಕ ಪಟ್ಟದ ರಾಣಿಯಂತೆ ಕುಳಿತಿರುವ ಹೂವೆ ಹುಡುಗಿಗೆ, ಕೆಳಗೆ ಓಡಾಡುವ ಮನುಷ್ಯರು ಹರಿದಾಡುವ ಹುಳುಗಳಂತೆ ಕ್ಷುದ್ರ ದೀವಿಗಳಾಗಿ ಕಾಣುತ್ತಾರೆ. ಮತ್ತೆ ಅವಳು ನೆಲ ಮುಟ್ಟುವುದು ಭೋಪಾಲ್ನಲ್ಲೋ, ಸಿನ್ಹಾದಲ್ಲೋ, ಲೂಧಿಯಾನಾದಲ್ಲೋ. ಪೆಟ್ಟಿಗೆ ರೂಮಿನ ಕದ ತೆರೆದು ನನ್ನ ತಲೆ ಆಲೋಚನೆಗಳ ನಿರಂತರ ಧಾರೆಗೆ ಸಿಕ್ಕಿಕೊಂಡಿತ್ತು. ಹೈವೇ ಹುಡುಗಿ ತರಹ ಇವಳೊಬ್ಬಳು ವಾಟರ್ವೇ ಹುಡುಗಿಯಾ? ಶಾಂತ, ಆ ರೂಮೊಳಗೊಬ್ಬಳು ಮತ್ಸ್ಯಕನ್ಯೆ ಕುಳಿತಿದ್ದಾಳೆ, ನೋಡಿದ್ದೀರಾ? ಶಾಂತ ಅವರ ಕೇಳಿದೆ. ನೋಡಿದ. ನೀವು ನೋಡಿದಾಗ ಒಬ್ಬೇ ಇದ್ರೋ ಇಬ್ಬರಿದ್ರೋ? ಒಬ್ಬೇ. ಹಾಗಾದರೆ ಈಗ ಒಬ್ಬ ಗಂಡಸು ಅದರೊಳಗಿಂದ ಹೊರಬಂದನಲ್ಲ, ಅವನು ಯಾವಾಗ ಒಳಗೆ ಹೋದ? ನಾವು ಯಾರೂ ಒಳಗೆ ಹೋಗಿದ್ದ ನೋಡಿಲ್ಲಪ್ಪ. ಬಹುಶಃ ಹಡಗಿನ ಇಂಜಿನ್ ರೂಮಿನಿಂದ ಮೇಲೆ ಹತ್ತಿ ಬರೋದಕ್ಕೆ ಒಳಗೆ ಏಣಿ ಇರಬಹುದು ಕತ್ರಿ. ಹೌದಾ? ಅವಳು ಯಾಕೆ ಅಲ್ಲಿ ಇಕ್ಕಟ್ಟಿನಲ್ಲಿ ಕುಳಿತಿದ್ದಾಳೆ? ಹೊರಗಡೆ ಬಿಸಿಲಿಲ್ಲವಾ? ಆಗಲೇ ಒಂದ್ಸಾರಿ ಬಾಗಿಲು ತೆಗೆದಾಗ ನನ್ನನ್ನು ಒಳಗಡೆ ಬಾಮ ಅಂತ ಹಿಂದಿಯಲ್ಲಿ ಕರೆದಲು. ಒಳಗೆ ಹೋಗೋದು ಡೇಂಜರ್ ಕಾಣುತ್ತೆ. ಹೋಗ್ರಿ, ಯಾವಳೋ ಬಡಪಾಯಿ ಹಂಗಸು ಬಿಸಿಲು ಶಾಳಲಾರದೆ ಅಲ್ಲಿ ಕುಳಿತಿದ್ದಾಳೆ. ನೀವು 108 ಆಲೋಚನೆ ಮಾಡಿಕೊಂಡು ಡೇಂಜರ್ ಅಂತ ಹೇಳ್ತೀರಾ? ಪಟ್ಟದ ರಾಣಿಯಂತೆ ಡ್ರೈವರ್ ಪಕ್ಕ ಕುಳಿತಿರುತ್ತಾಳೆ ಎಂದು ಕಲ್ಪಿಸಿಕೊಂಡ ಹೈವೇ ಹುಡುಗಿಗೂ, ಇಲ್ಲಿ ಪೆಟ್ಟಿಗೆಯೊಳಗೆ ಸಿಕ್ಕಿಕೊಂಡಂತೆ ಕುಳಿತಿದ್ದ ವಾಟರ್ವೇ ಹುಡುಗಿಗೂ ಯಾವ ತರಹದ ಸಾದೃಶ್ಯವೂ ಕಾಣಲಿಲ್ಲ. ಪ್ರಯಾಣಕ್ಕೂ ಆಲೋಚನಾ ಲಹರಿಗೂ ಏನು ಸಂಬಂಧ ಹೇಳಿ? ನಾನು ಪ್ರಯಾಣ ಮಾಡುವಾಗೆಲ್ಲ ನೋಡಿದ್ದೇನೆ. ನನ್ನ ಆಲೋಚನಾ ಲಹರಿ ಲಂಗೂ ಲಗಾಮಿಲ್ಲದ ಕುದುರೆ ತರ ಓಡುತ್ತದೆ. ಬಹುಶಃ ಮನಸ್ಸು ಸಹ ದೇಹದಂತೆ ನೆನಪುಗಳ, ಅನುಭವಗಳ ಭೂತಕಾಲದಲ್ಲಿ ಪ್ರಯಾಣ ಮಾಡತೊಡಗುತ್ತದೆ ಎಂದು ಕಾಣುತ್ತದೆ. ಸಂಜೆ ಆಗುತ್ತಿದ್ದು ಬಿಸಿಲಿನ ಝಳದಲ್ಲಿ ಗೊತ್ತಾಗಲಿಲ್ಲ. ದೂರದಲ್ಲಿ ಒಂದು ದ್ವೀಪದಿಂದ ಹೊಗೆ ಏಳುತ್ತಿತ್ತು. ಯಾರೋ ಅದೇ ಲಾಂಗ್ ಐಲ್ಯಾಂಡ್ ಎಂದರು. ದೂರದರ್ಶಕದಲ್ಲಿ ನೋಡಿದಾಗ ಕೆಲವು ಕಾರ್ಖಾನೆಗಳು, ಮನೆಗಳು ಅಲ್ಲಿ ಕಂಡವು. ಲಾಂಗ್ ಐಲ್ಯಾಂಡ್ ಕಾಣತೊಡಗಿದಾಗ ನಾನು ನ್ಯಾವಿಗೇಟರ್ ರೂಮಿನ ಹತ್ತಿರ ನಿಂತಿದ್ದೆ. ಆ ರೂಮಿನೊಳಗೊಬ್ಬ ಅಸ್ತವ್ಯಸ್ತವಾಗಿ ಕುಳಿತುಕೊಂಡು 4-6 ಜನರ ಜೊತೆ ಹರಟುತ್ತಾ ಇದ್ದ. ಲಾಂಗ್ ಐಲ್ಯಾಂಡ್ ಬಂತೆಂಬ ಮಾತು ಕೇಳಿದೊಡನೆ ಛಕ್ಕನೆ ಎದ್ದು ನಿಂತು ಇಣುಕಿ ನೋಡಿದ. ಲಾಂಗ್ ಐಲ್ಯಾಂಡ್ ಹತ್ತಿರವಾದಂತೆ ನಿಧಾನವಾಗಿ ಅವನ ವ್ಯಕ್ತಿತ್ವ ಪರಿವರ್ತನೆಯಾಗತೊಡಗಿತು. ಬಟ್ಟೆಗಳನ್ನೆಲ್ಲ ನೀವಿಕೊಂಡು ಕ್ರಾಪು ತಿದ್ದಿಕೊಳ್ಳತೊಡಗಿದ. ಸಂಜೆಯಾಗತೊಡಗಿತ್ತು. ಅಗತ್ಯವಿಲ್ಲದಿದ್ದರೂ ಕಪ್ಪು ಕನ್ನಡಕ ಹಾಕಿಕೊಂಡ. ನಾನು ಆ ಮನುಷ್ಯನಲ್ಲಾಗುತ್ತಿದ್ದ ಬದಲಾವಣೆಗಳನ್ನು ಕುತೂಹಲದಿಂದ ಗಮನಿಸುತ್ತಲೇ ಇದ್ದೆ. ಪಕ್ಕದವರೊಡನೆ ಸ್ವಾಭಾವಿಕವಾಗಿ ಹರಟುತ್ತಿದ್ದವ ಇದ್ದಕ್ಕಿದ್ದಂತೆ ಕೊಂಚ ಗತ್ತಿನಿಂದ ಮಾತಾಡತೊಡಗಿದ. ನ್ಯಾವಿಗೇಟರಿಗೆ ಬಂದರಿನ ಥಕಡೆಯಲ್ಲೇ ಹಡಗು ನಿಲ್ಲಿಸೆಂದು ಆರ್ಡರ್ ಕೊಡುವ ಧಾಟಿಯಲ್ಲಿ ಹೇಳಿದ. ಲಾಂಗ್ ಐಲ್ಯಾಂಡ್ ಬಂದರಿನಲ್ಲಿ ಹಡಗು ನಿಲ್ಲುವ ಹೊತ್ತಿಗೆ ಅಲ್ಲೊಂದು ಅಂಬಾಸಿಡರ್ ಕಾರು, ಹಲವಾರು ಜನರು ಹಾರ ತುರಾಯಿಗಳೊಂದಿಗೆ ಗುಂಪು ಕಟ್ಟಿ ನಿಂತಿದ್ದು ಕಾಣಿಸಿತು. ಈಶಾ ಆ ಮುದಿಯನ್ನು ಕಂಡು ತೃಪ್ತಿಯ ನಿಟ್ಟುಸಿರು ಬಿಟ್ಟು ರಾಜರೀವಿಯಲ್ಲಿ ಮುಂದೆ ಬಂದು ಡೆಕ್ಕಿನ ಮೇಲೆ ನಿಂತುಕೊಂಡನು. ಹೊರಗೆ ಬಂದರು ಕಟ್ಟೆಯಲ್ಲಿ ಕಾದಿದ್ದವರು ಈತನನ್ನು ಕಂಡೊಡನೆ ಭಕ್ತಿ ಗೌರವಗಳಿಂದ ಅಕ್ಕಪಕ್ಕದವರಿಗೆ ಅಲ್ಲಿ ನಿಂತಿದ್ದಾರೆಂದು ತೋರಿಸಿಕೊಳ್ಳುತ್ತಿದ್ದರು. ಲಾಂಗ್ ಐಲ್ಯಾಂಡ್ ಬಂದರು ಕಟ್ಟೆ ಹಡಗಿನ ಡೆಕ್ಕಿನ ಮಟ್ಟಕ್ಕಿತ್ತು. ಹಡಗಿಗೂ ಕಟ್ಟೆಗೂ ನಡುವೆ ಕೇವಲ 2 ಅಡಿ ಜಾಗ ಬಿಟ್ಟಿರಬಹುದು. ಇಳಿಯುವವರೆಲ್ಲರೂ ಡೆಕ್ಕಿನಿಂದ ಬಂದರು ಕಟ್ಟೆಗೆ ದಾಟಿಕೊಂಡರು. ಆದರೆ ಈತ ಮಾತ್ರ ನಿಂತೇ ಇದ್ದ. ಅಲ್ಲಿ ಕಾದಿದ್ದವರು ಹಲಗೆ ತಂದು ಡೆಕ್ಕಿಗೂ ಕಟ್ಟೆಗೂ ಹಾಕಿದ ನಂತರ ಈತ ರಾಜಗಾಂಭೀರ್ಯದಿಂದ ಆಚೆಗೆ ದಾಟಿಕೊಂಡು ಅವರ ಹಾರ ಹೂಗುಚ್ಛಗಳನ್ನು ಸ್ವೀಕರಿಸಿದ. ಈತ ಯಾರೋ ಸ್ಥಳೀಯ ರಾಜಕಾರಣಿಯೋ ಅಥವಾ ಉನ್ನತಾಧಿಕಾರಿಯೋ ಇರಬೇಕು. ಪೋರ್ಟ್ ಬ್ಲೇರ್ನಿಂದ ಕೇವಲ ಒಬ್ಬ ಪ್ರಯಾಣಿಕನಂತೆ ಬಂದ ಈಶಾ ಲಾಂಗ್ ಐಲ್ಯಾಂಡ್ ಹತ್ತಿರವಾಗುತ್ತಿದ್ದಂತೆ ಪರಿವರ್ತನೆಯಾಗುತ್ತಾ ಬಂದದ್ದು ಮಾತ್ರ ವಿಚಿತ್ರವಾಗಿ ನನಗೆ ಕಂಡಿತು. ಅವರೆಲ್ಲ ಗೌರವಾದರ ಪೂರ್ವಕವಾಗಿ ಈತನನ್ನು ಕರೆದೊಯ್ದ ನಂತರ ಲಿಟಲ್ ಅಂಡಮಾನ್ ಹಡಗಿನ ಉಗ್ರಾಣದಿಂದ ಟಿನ್ನುಗಳು, ಮೂಟೆಗಳು, ಡ್ರಮ್ಗಳು ಬರತೊಡಗಿದವು. ನಮಗಿದರ ಮುಂದಿನ ನಿಲ್ದಾಣವೇ ರಂಗತ್ತೆಂದು ಯಾರೋ ಹೇಳಿದರು. ಈ ಹಡಗು ಅಲ್ಲಿಂದ ವಾಪಸ್ಸು ಹಿಂದಿರುಗುತ್ತದೆಂದು, ಬಂದರಿನಿಂದ ಊರಿಗೆ 7-8 ಕಿಲೋಮೀಟರು ದೂರವಾಗುತ್ತದೆಂದು, ಒಂದು ಸಾರಿಗೆ ಬಸ್ಸನ್ನು ಬಿಟ್ಟರೆ ರಂಗತ್ ಊರಿಗೆ ಬಂದರಿನಿಂದ ಯಾವುದೇ ಪ್ರಯಾಣ ಸೌಲಭ್ಯವಿಲ್ಲವೆಂದು ಹೇಳಿದರು. ಆಗಲೇ ಕತ್ತಲು ಸಮೀಪಿಸತೊಡಗಿತ್ತು. ತೀರಾ ಕತ್ತಲಾಡರೆ ರಂಗತ್ನಲ್ಲಿ ವಸತಿ ಸೌಲಭ್ಯಕ್ಕೆ ಏನು ಮಾಡುವುದೆಂದು ನಾವು ಚಿಂತಿಸಿದವು. ಅಂಡಮಾನ್ನಲ್ಲಿ ಈಗ ವಿಚಿತ್ರ ಸಾಮಾಜಿಕ ಪರಿಸರ ಇದೆ. ಅಂಡಮಾನ್ನಲ್ಲಿ ನೆಲೆಸಿರುವವರಿಗೆ ಜಾತಿ ಕೋಮುಗಳಾವೂರಿಲ್ಲ. ಭಾಷಾಭೇದಗಳಿರುವುವಾದರೂ ಈಗ ಹೆಚ್ಚು ಕಡಿಮೆ ಎಲ್ಲರೂ ಮಾತನಾಡುವುದು ಹಿಂದಿ ಭಾಷೆಯನ್ನು. ಹಾಗಾಗಿ ಭಾಷಾಭೇದವು ಅಳಿಸಿ ಹೋಗತೊಡಗಿದೆ.
ನೀವು ಯಾವ ಕೋಮಿನವರೆಂದು ನಾವೇ ಒತ್ತಿ ಪ್ರಶ್ನಿಸಿದರೆ ತಮ್ಮ ಪೂರ್ವಿಕರು ಭಾರತದ ಎಲ್ಲಿಂದ ಬಂದವರೆಂದು ಹೇಳಬಲ್ಲರಷ್ಟೆ. ಆದರೆ ಅವರಿಗೆ ತಮ್ಮ ಮೂಲದ ಕುಲಗೋತ್ರಗಳೊಂದು ಗೊತ್ತಿರುವುದಿಲ್ಲ. ಮಸೀದಿ ಚರ್ಚುಗಳು ಎಲ್ಲೋ ಮೂಲೆಗಳಲ್ಲಿ ಇರಬಹುದೇನೋ, ಆದರೆ ತಮ್ಮ ಮತೀಯ ಏಕತೆಯನ್ನು ಭಾರತದಲ್ಲಿ ಉಳಿಸಿಕೊಂಡಿರುವಂತೆ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲ ಕಲಬೆರಕೆಯಾಗಿ ಹೋಗಿದ್ದಾರೆ. ಜಾಸ್ತಕ ನೋಡಿಯೇ ಮದುವೆಯಾಗಬೇಕೆಂಬ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಸಿಗುವುದು ದುರ್ಲಭ. ಅಂಧವರು ಭಾರತಕ್ಕೇ ಬಂದು ಆಗಬೇಕು. ಆದರೆ ಸುಮಾರು 2000 ಮೈಲು ದೂರದ ಅಂಡಮಾನಿನ ಸ್ವಜಾತಿ ಬಾಂಧವನ ಜಾಸ್ತಕ ನೋಡಿ ಹೆಣ್ಣು ಕೂಡಲು ಇಲ್ಲಿ ಯಾರು ತಯಾರಿದ್ದಾರಾ? ಇಲ್ಲಿಂದ ಈಚೆಗೆ ಹೋಗಿರುವವರನ್ನು ಬಿಟ್ಟರೆ ಮಿಕ್ಕವರನ್ನು ಅವರ ನಡವಳಿಕೆ, ವರ್ತನೆಗಳಿಂದ ಇಂಥ ಜಾತಿಯವರೆಂದು ಗುರುತಿಸಲು ಯಾರಿಗೂ ಸಾಧ್ಯವಿಲ್ಲ. ನಮ್ಮ ಸಾರಾ ಅವರು ಅಲ್ಲಿಗೆ ಹೋದರೆ ಅವರು ಕಾಣಬಹುದಾದ ಸಮಾಧಾನದ ದೃಶ್ಯವಿದು. ಮುಸ್ಲಿಂ ಗಂಡನೂ ಹಿಂದೂ ಹೆಂಡತಿಯೂ ಯಾವ ವಿಧವಾದ ಮತಾಂತರದ ಹಂಗಿಲ್ಲದೆ ಒಟ್ಟಿಗೆ ಬದುಕುತ್ತಿರುವುದು, ಯಾವ ಮತಕ್ಕೂ ಸೇರದ ಅಥವಾ ತಮಗಿಷ್ಟ ಬಂದ ಮತಕ್ಕೆ ಸೇರಬಹುದಾದ ಮಕ್ಕಳನ್ನು ಸೃಷ್ಟಿಸುತ್ತಿರುವುದು. ಪೋರ್ಟ್ ಬ್ಲೇರ್ ದಾರಿಗಳಲ್ಲಿ ಒಂದೇ ಒಂದು ದಿನವೂ ಬುರ್ಖಾ ಹಂಗಸರನ್ನು ನಾನು ನೋಡಿಲ್ಲ. ಈ ಸಾಮಾಜಿಕ ಪರಿಸ್ಥಿತಿಗೆ ಮುಖ್ಯ ಕಾರಣ ಅಲ್ಲಿನ ಜನಸಂಖ್ಯೆಯ ಬಹುಪಾಲು ನಿರಾಶ್ರಿತರಾಗಿ ಅಲ್ಲಿಗೆ ವಲಸೆ ಬಂದಿರುವುದು. ಎಲ್ಲರೂ ಸಮಾನ ದುಃಖಿಗಳಾಗಿ ಮನೆ ಮಠಗಳೊಡನೆ ಜಾತಿ ಮತಗಳನ್ನು ಕಳೆದುಕೊಂಡು ಬಂದವರು. ಮಿಕ್ಕವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಖೈದಿಗಳಾಗಿ ಅಲ್ಲಿಗೆ ಹೋಗಿದ್ದವರು. ಅಂಡಮಾನ್ನ ಜನಸಂಖ್ಯೆ ಕೆಲವು ಲಕ್ಷಗಳನ್ನು ಮೀರಲಿದ್ದ ಕಾರಣ ಜಾತಿ ಕುಲಗೋತ್ರಗಳನ್ನು ಹುಡುಕಿ ಸಂಬಂಧ ಬೆಳೆಸುವುದು ಅವರಿಗೆ ಕಷ್ಟಸಾಧ್ಯವಾಗಿದೆ. ಇದರೊಡನೆ ಅಲ್ಲಿನ ರಾಜಕೀಯವೂ ಇದಕ್ಕೆ ಪೂರಕವಾಗಿದೆ. ಅದು ಕೇಂದ್ರಾಡಳಿತ ಪ್ರದೇಶವಾಗಿ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಆಳ್ವಿಕೆಗೆ ಒಳಪಟ್ಟಿರುವುದರಿಂದ ಜಾತಿಭೂತಗಳನ್ನು ಎಬ್ಬಿಸಿ ವೋಟು ತೆಗೆದುಕೊಂಡು ಅಧಿಕಾರಕ್ಕೆ ಬರುವ ಅಗತ್ಯ ಇನ್ನೂ ರಾಜಕಾರಣಿಗಳಿಗೆ ಬಿದ್ದಿಲ್ಲದಿರುವುದು. ರಾಜಕೀಯ ಮತ್ತು ದುಡ್ಡಿನ ಬಲವಿಲ್ಲದಿದ್ದರೆ ಹೇಗೆ ಜಾತಿ ಮತ್ತು ಜನಾಂಗ ದ್ವೇಷಗಳು ಬೆಳೆಯಲಾರವು ಎನ್ನುವುದಕ್ಕೆ ಅಂಡಮಾನ್ ಸಮಾಜ ಒಂದು ಉತ್ತಮ ಉದಾಹರಣೆ. ನಮ್ಮ ಸಮಾಜ ವಿಜ್ಞಾನಿಗಳಿಗೆ ಅಭ್ಯಾಸ ಮಾಡಲು ಅಂಡಮಾನ್ನಲ್ಲಿ ಒಂದು ಶ್ರೀರ ವಿಶಿಷ್ಟ ಸನ್ನಿವೇಶ ಇದೆ. ಇಷ್ಟೆಲ್ಲ ಇದ್ದರೂ ಅಂಡಮಾನ್ ಹೀಗೇ ಇರುತ್ತದೆಂದು ಹೇಳಬರುವುದಿಲ್ಲ. ಜಾತಿ ಮತ್ತು ಕೋಮುವಾದ ಶಲೆಯೆತ್ತದಂತೆ ಅಂಡಮಾನೀಯರು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಿದರೆ ಮಾತ್ರ ಅಂಡಮಾನ್ ನಿಜವಾಗಿಯೂ ಭಾರತದ ಒಂದು ಜಾತ್ಯಾತೀತ ಭಾಗವಾಗಿ ಉಳಿಯಬಲ್ಲದು. ಇಲ್ಲದಿದ್ದರೆ ಜಾತಿ ಕೋಮುಗಳ ಧಳ್ಳೂರಲ್ಲಿ ಉರಿಯುತ್ತಿರುವ ಇಲ್ಲಿನ ಬೆಂಕಿ ನಿಧಾನವಾಗಿಯಾದರೂ ಅಲ್ಲಿಗೆ ರವಾನಿಸಲ್ಪಡುತ್ತದೆ. ಜನ ಹೇಗಾದರೂ ಮಾಡಿ ಹೊಸ ಜಾತಿಗಳನ್ನಾದರೂ ಹುಟ್ಟಿಹಾಕಿ ಮರ ಮಸೀದಿಗಳನ್ನು ಸೃಷ್ಟಿಸಿಕೊಂಡು ಹೊಡೆದಾಡತೊಡಗುತ್ತಾರೆ. ಅಂಡಮಾನ್ನಲ್ಲಿ ಏನಿಲ್ಲವೆಂದರೂ ವಿದ್ಯಾಭ್ಯಾಸಕ್ಕೆ ಅತ್ಯುತ್ತಮ ಸೌಲಭ್ಯ ಒದಗಿಸಲಾಗಿದೆ. ಫರ್ಲಾಂಗಿಗೆ ಒಂದೊಂದು ಉತ್ತಮ ಶಾಲೆಗಳಿದ್ದಾವೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವ ರೀತಿಯ ತೊಂದರೆಯೂ ಆಗದಂತೆ ಎಲ್ಲಾ ಊರುಗಳಲ್ಲಿಯೂ ನೋಡಿಕೊಳ್ಳಲಾಗಿದೆ. ದಿನ ಬೆಳಗಾದರೆ ಬೂಟು, ಕಾಸ್ಟೀಲ್ಗಳನ್ನು ಧರಿಸಿ ಮಕ್ಕಳು ಗುಂಪು ಗುಂಪಾಗಿ ಶಾಲೆಗೆ ಹೋಗುವುದನ್ನು ಬೀದಿಗಳಲ್ಲಿ ನೋಡಬಹುದು. ಒಂದಲ್ಲ ಒಂದು ದಿನ ಅಂಡಮಾನ್ ನಮ್ಮ ದೇಶದ ಮಾದರಿ ರಾಜ್ಯವಾದೀತೆ ಎಂದು ಅನ್ನಿಸುತ್ತದೆ. ಲಾಂಗ್ ಐಲೆಂಡ್ನಲ್ಲಿ ನಿಂತಿದ್ದ ನಮ್ಮ ಹಡಗು ಹೊರಡುವ ಸೂಚನೆಯಾಗಿ ಒಮ್ಮೆ ಸೈರನ್ ಕೂಗಿಸಿತು. ಅಷ್ಟರಲ್ಲಿ ಹಡಗಿನ ನ್ಯಾವಿಗೇಟರ್ ಕ್ಯಾಬಿನ್ನಲ್ಲಿ ಎಂಥದ್ದೋ ಗಡಿಬಿಡಿ ಆರಂಭವಾಯಿತು. ಅಲ್ಲಿ ಕುಳಿತಿದ್ದ ರಂಗತ್ನ ಮುಖ್ಯ ಎಂಜಿನಿಯರು ಮತ್ತು ಇನ್ನೊಬ್ಬರು ತಮ್ಮ ಸೂಟ್ಕೇಸುಗಳು ನಾಪತ್ತೆಯಾಗಿವೆ ಎಂದು ಹುಯ್ಯೆಡುತ್ತಿದ್ರು. ಎಲ್ಲರೂ ಗಡಿಬಿಡಿಯಲ್ಲಿ ಅವನ್ನು ಹುಡುಕುತ್ತಿರಬೇಕಾದರೆ ಯಾರೋ ಹೇಳಿದರೂ ಲಾಂಗ್ ಐಲೆಂಡ್ನಲ್ಲಿ ಇಳಿದ ಮಹನೀಯನ ಜೊತೆಯವರು ಅವುಗಳನ್ನು ಒಯ್ದು ಅಂಬಾಸಿಡರ್ ಕಾರಿನ ಡೆಕ್ಕಿಗೆ ತುಂಬುತ್ತಿರುವುದನ್ನು ನೋಡಿದವೆಂದು. ಆಶನನ್ನು ಸೂಟ್ಕೇಸಿನ ಯಜಮಾನರು ಬೈಯತೊಡಗಿದರು. ಕೊನೆಗೆ ಹಡಗಿನೊಳಗಿದ್ದ ಯಾರೋ ಒಬ್ಬನನ್ನು ದ್ವೀಪಕ್ಕೆ ಕಳುಹಿಸಿದರು. ಆಶನನ್ನು ಹುಡುಕಿ ನಮ್ಮ ಸೂಟ್ಕೇಸುಗಳನ್ನು ತೆಗೆದುಕೊಂಡು ಬಾ ಎಂದು. ಹಡಗಿನ ನಾವಿಗೇಟರಿಗೆ ಇನ್ನೂ ಕೊಂಚ ಹೊತ್ತು ತಡೆಯಪ್ಪ ಎಂದು ಅಂಗಲಾಚಿದರು. ಹೊರಟ ಹಡಗು ಈ ಅನಿರೀಕ್ಷಿತ ಬೆಳವಣಿಗೆಯಿಂದ ಮತ್ತೆ ನಿಂತು ಕಾಯತೊಡಗಿತು. ನಮಗೂ ರಂಗಪ್ಗ ಅಪರಾತ್ರಿಯಲ್ಲಿ ಹೋದರೆ ಉಳಿಯಲು ಎಲ್ಲಿ ಸ್ಥಳ ಹುಡುಕುವುದಪ್ಪ ಎಂದೇ ಚಿಂತೆ. ಸೂಟ್ಕೇಸ್ ಹುಡುಕಿ ತರಲು ಕಳುಹಿಸಿದವನು ಎಷ್ಟು ಹೊತ್ತಾದರೂ ಹಿಂದಿರುಗಲಿಲ್ಲ. ಕಾದು ಕಾದು ಹಡಗಿನ ಸಿಬ್ಬಂದಿಗೂ ಬೇಸರ ಶುರುವಾಯಿತು. ರಂಗತ್ ಬಂದರಿನಿಂದ ಊರಿಗೆ ಹೋಗುವ ಬಸ್ ಹೋಗಿರುತ್ತದೆ, ನಮಗೆ ತೊಂದರೆಯಾಗುತ್ತದೆ ಎಂದು ಒಂದಷ್ಟು ಜನ ಹಡಗಿನ ಕ್ಯಾಪ್ಟನ್ ಬಳಿ ಗೊಣಗಾಟ ಆರಂಭಿಸಿದರು. ಹಡಗಿನ ನ್ಯಾವಿಗೇಟರು ಅಸಹನೆಯಿಂದ 4 ಬಾರಿ ಸೈರನ್ ಕೂಗಿಸಿದ. ಕತ್ತೆಯ ಕೂಗಿನಂತಿದ್ದ ಇದನ ದನಿ ಕೇಳಿ ದಡದಿಂದ ಒಂದಷ್ಟು ಜನ ತಡೆಯರಿ, ಇನ್ನೂ ಯಾರೂ ಬಂದಿಲ್ಲ ಎನ್ನುವಂತೆ ಕೈ ಮಾಡಿದರು. ಇನ್ನೂ ಕೊಂಚ ಹೊತ್ತು ಕಳೆಯಿತು, ಯಾರೂ ಬರಲಿಲ್ಲ. ಕೊನೆಗೆ ಕಾದು ಕಾದು ಬೇಸರಗೊಂಡ ಸೂಟ್ಕೇಸಿನ ಯಜಮಾನರೇ, ಹಡಗು ಬಿಡಿ, ಅವರು ಇನ್ಯಾವುದಾದರೂ ದೋಣಿಯಲ್ಲಿ ನಮ್ಮಡಿ ಸೂಟ್ಕೇಸ್ ತಲುಪಿಸುತ್ತಾರೆ ಎಂದು ಹೇಳಿದರು. ಎಲ್ಲರ ಸಮಾಧಾನದ ನಿಟ್ಟುಸಿರಿನೊಂದಿಗೆ ಹಡಗು ಮುಂದುವರಿಯಿತು. ಮಾರನೆಯ ದಿನ ಬಸ್ ಹತ್ತಿದಾಗ ರಂಗತ್ನಲ್ಲಿ ಇನ್ನೂ ಬೆಳಗಿನ ಜಾವ 6 ಗಂಟೆ. ಸುಮಾರು 12 ಗಂಟೆ ಹೊತ್ತಿಗೆ ಬಸ್ಸು ಮಾಯಾಬಂದರಿನ ಬಂದರುಕಟ್ಟೆಯಲ್ಲಿ ನಮ್ಮನ್ನು ಇಳಿಸಿತು.
ರಂಗತ್ ನಮ್ಮ ಮೂಡಿಗೆರೆಗಿಂತಲೂ ಚಿಕ್ಕದಾದ ಊರಿನಂತೆ ಕಂಡಿತು. ಅದರ ಹಿನ್ನೆಲೆಗೆ ಅಂಡಮಾನಿನ ಅತ್ಯುನ್ನತ ಪರ್ವತ ಇದೆ. ಸಮುದ್ರ ಮಟ್ಟದಿಂದ ಹೆಚ್ಚೆಂದರೆ 2000 ಅಡಿಗಳಿರಬಹುದಷ್ಟೇ. ರಂಗತ್ನಲ್ಲಿ ನಾವು ರಾತ್ರಿ ಇಳಿದಾಗ ಅಲ್ಲಿನ ಎಲ್ಲಾ ಅಂಗಡಿಗಳು ಮುಚ್ಚಲಿದ್ದವು. ಎಲ್ಲೂ ಉಳಿದುಕೊಳ್ಳಲು ವಸತಿ ಇರಲಿಲ್ಲ. ಮುಂದೇನು ಮಾಡುವುದೆಂದು ಚಿಂತಾಕ್ರಾಂತರಾಗಿರಬೇಕಾದರೆ ಅಲ್ಲೊಬ್ಬ ಮಂಟೂ ಬಿಶ್ವಾಸ್ ಎಂಬ ಮಲ್ಲಿಕೌರವರ ವಿದ್ಯಾರ್ಥಿ ಇದ್ದಾನೆಂದು ತಿಳಿಯಿತು. ಆತ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಓದುತ್ತಿರಬೇಕಾದರೆ ಚಂದ್ರು, ಚಕ್ರವರ್ತಿ, ಮಲ್ಲಿಕ್ ಎಲ್ಲ ಅವರಿಗೆ ಉಪಾಧ್ಯಾಯರಾಗಿದ್ದರಂತೆ. ಅವರಿಗಾಗಿ ಎಲ್ಲರೂ ಹುಡುಕಾಡಿದರು. ಆತ ಅಲ್ಲಿನ ಕೃಷಿ ಇಲಾಖೆಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾನೆಂದು ಯಾರೋ ಹೇಳಿದ್ದರು. ಆತನಿಗೆ ದೂರದ ಬೆಂಗಳೂರಿನಿಂದ ಬಂದಿದ್ದ ತಮ್ಮ ಗುರುಗಳ ಪರಿವಾರವನ್ನೆಲ್ಲ ನೋಡಿ ತುಂಬಾ ಸಂತೋಷವಾಯಿತು. ಆತನೇ ಲಘುಬಗೆಯಿಂದ ಓಡಾಡಿ ಸರ್ಕಾರಿ ಪ್ರವಾಸಿ ಗೃಹದಲ್ಲಿ ನಮಗೆಲ್ಲ ಉಳಿಯಲು ಹೇಗೋ ಜಾಗ ದೊರಕಿಸಿಕೊಟ್ಟ. ಅಂಡಮಾನಿನ ಎಲ್ಲಾ ಸರ್ಕಾರಿ ಗೃಹಗಳು ಸದಾ ಯಾರಾದರೋ ಅಧಿಕಾರಿಗಳಿಗೋ ಅಥವಾ ರಾಜಕಾರಣಿಗಳಿಗೂ ಬುಕ್ಕಾಗಿರುವುದು ನಾವು ಕಂಡ ಸಾಮಾನ್ಯ ಸಂಗತಿ. ಪ್ರವಾಸಿಗಳಿಗೆ ಇದರಿಂದೊದಗುವ ತೊಂದರೆ ಹೇಳತೀರದು. ನಮ್ಮಲ್ಲೂ ಪ್ರವಾಸಿ ಗೃಹಗಳ ಹಣೆಬರಹ ಇದೆ ಅಲ್ಲವೇ? ಟೂರಿಸ್ಟ್ ಡೆವಲಪ್ಮೆಂಟ್ ಎಂದು ಸರ್ಕಾರದ ಹಣದಿಂದ ದೊಡ್ಡ ಪ್ರವಾಸಿ ಗೃಹಗಳನ್ನು ಕಟ್ಟಿ ಕೊನೆಗೆ ಅಧಿಕಾರಿಗಳು ರಾಜಕಾರಣಿಗಳು ಅಲ್ಲಿ ಮನೆ ಮಾಡಿಕೊಂಡು ಬಿಡುತ್ತಾರೆ. ಪ್ರವಾಸಿಗಳು ಬಸ್ ಶೆಲ್ಟರುಗಳಲ್ಲಿ ಪರದೇಶಿಗಳಾಗಿ ಬಿದ್ದುಕೊಂಡಿರುತ್ತಾರೆ. ನಮಗೆ ಮಂಟೂ ಬಿಶ್ವಾಸ್ ಸಿಕ್ಕದಿದ್ದರೆ ನಮಗೂ ಇದೇ ಗದಿ ಕಾದಿತ್ತು. ಮಾಯಾಬಂದರ್ ಕಡಲು ತೀರದಲ್ಲಿ ರಸ್ತೆಯುದ್ದಕ್ಕೂ ಇರುವ ಒಂದೇ ಚೊಕ್ಕ ಪಟ್ಟಣ. ಹೊಸದಾಗಿ ರೂಪುಗೊಂಡ ಊರಿನಂತೆ ಕಾಣಿಸುದ್ದದು ನೀಟಾಗಿ ಚೊಕ್ಕವಾಗಿದ್ದಂತೆ ತೋರಿತು. ಅದು ಬಿಟ್ಟರೆ ನಮಗೆ ಆ ಹೆಸರಿನ ಹಿಂದೆ ಕಲ್ಪಿಸಿಕೊಂಡಿದ್ದ ಯಾವ ವಿಶೇಷವೂ ಅಲ್ಲಿ ಕಾಣಲಿಲ್ಲ. ಅಲ್ಲಿ ಏನು ಮಾಯೆ ಇದೆಯೋ, ಯಾಕೆ ಮಾಯಾಬಂದರೆಂದು ಕರೆದಲೋ ಗೊತ್ತಾಗಲಿಲ್ಲ. ಅಂಡಮಾನಿನಲ್ಲಿ ಯಾವ ಊರಿನಲ್ಲಿ ಇಳಿದು ಯಾರನ್ನಾದರೂ ಇಲ್ಲಿ ನೋಡುವಂಥದ್ದು ಏನಿದೆ ಎಂದು ಕೇಳಿದರೂ ಅವರಿಗೆ ಶುಂಭಾ ಮುಜುಗಾರ ಉಂಟಾಗುತ್ತಿತ್ತು. ಪ್ರವಾಸಿಗಳಿಗೆ ತೋರಿಸುವಂಥದ್ದು ಇಲ್ಲೇನೂ ಇಲ್ಲವಲ್ಲ ಎಂದು ವ್ಯಸವಪಟ್ಟುಕೊಳ್ಳುತ್ತಿದ್ದರು. ಏಕೆಂದರೆ ಅಂಡಮಾನಿನಲ್ಲಿ ಯಾವುದೇ ಪುರಾತನ ದೇಗುಲಗಳಾಗಲಿ, ತೀರ್ಥಕ್ಷೇತ್ರಗಳಾಗಲಿ, ಅತ್ಯಾಧುನಿಕ ಫ್ಯಾಕ್ಟರಿಗಳಾಗಲಿ ಇಲ್ಲವಲ್ಲ. ಹಾಗಾಗಿ ಸ್ಥಳೀಯರಿಗೆ ಬೆಟ್ಟು ಮಾಡಿ ತೋರಿಸಲು ಏನೂ ಇರುತ್ತಿರಲಿಲ್ಲ. ಅವರು ಕೊಂಚ ಯೋಚಿಸಿ ಕೊನೆಗೆ ಇಲ್ಲಿ ಏನೂ ಪ್ರಯೋಜನವಿಲ್ಲ, ಅದೇ ನೀವು ಮುಂದಿನ ಊರಿಗೆ ಹೋದರೆ ಅಲ್ಲಿ ಪರವಾಗಿಲ್ಲ ಎಂದು ಆ ಊರಿಗೆ ಹೋಗುವ ಮಾರ್ಗ, ಬಸ್ ಹಿಡಿಯಬೇಕಾದ ಜಾಗ ಇವುಗಳನ್ನು ನಿರ್ದೇಶಿಸುತ್ತಿದ್ದರು. ಮಂಟೂ ಬಿಶ್ವಾಸರನ್ನು ಕೇಳಿದಾಗಲೂ ಇಲ್ಲೇನಿದೆ ರಂಗತ್ನಲ್ಲಿ, ಅದೇ ಮಾಯಾಬಂದರ್ ಎಷ್ಟೋ ವಾಸಿ ಎಂದು ಹೇಳಿದರು. ಮಾಯಾಬಂದರಿನಲ್ಲಿ ಕೇಳಿದರೆ ನೀವು ಪೋರ್ಟ್ ಬೇರಿನಿಂದ ಮಹಾನಗರದಿಂದ ಬಂದಿದ್ದೀರಿ, ಅಲ್ಲಿ ಇಲ್ಲದ್ದು ಇಲ್ಲೇನಿದೆ ಬುಡಿ, ನೀವು ದಿಗ್ನಿಪುರಕ್ಕಾದರೂ ಹೋದರೆ ಚೆನ್ನ ಎಂದು ಹೇಳಿದರು. ಮಾಯಾಬಂದರಿನಲ್ಲಿ ಇಳಿದ ಕೂಡಲೇ ಮಲ್ಲಿಕ್ ಎಲ್ಲೋ ಮಾಯವಾದರು. ಎಲ್ಲಿ ಹೋದರೆಂದು ವಿಚಾರಿಸಿದಾಗ ಉಷಾ ಇಲ್ಲಿ ವಸತಿ ಸೌಕರ್ಯ ಇದೆಯೇ ವಿಚಾರಿಸಿ ಬರಲು ಹೋಗಿದ್ದಾರೆ, ಅವರು ಬರುವವರೆಗೂ ಇಲ್ಲೇ ಕಾಯಬೇಕಂತ ಎಂದರು. ಬಂದರುಕಟ್ಟೆಯ ಹೋಟೆಲ್ನಲ್ಲಿ ಸಾಮಾನುಗಳನ್ನು ರಾಸಿ ಹಾಕಿಕೊಂಡು ಮಲ್ಲಿಕ್ ಮಹಾಶಯರ ಆಗಮನ ನಿರೀಕ್ಷಿಸುತ್ತಾ ಕುಳಿತವು. ಮಾಯಾಬಂದರಿನ ಬಂದರುಕಟ್ಟೆಯಲ್ಲಿ ಹಲವು ದೋಣಿಗಳು, ಒಂದು ಹಡಗು ನಿಂತಿತ್ತು. ಸುಮಾರು 3 ಮೈಲಿ ದೂರದ ದಾರಿ ನೇರವಾಗಿ ಬಂದರಿನಿಂದ ಊರೊಳಗೆ ಹೋಗಿತ್ತು. ಆ ದಾರಿಯ ಅಕ್ಕಪಕ್ಕ ಉದ್ದಕ್ಕೆ ಮಾಯಾಬಂದರ್ ಪಟ್ಟಣ ಇತ್ತು. ಮಾಯಾಬಂದರಿಗ ಬರುವ ದಾರಿಯಲ್ಲೇನೋ ಆಚೆ ಈಚೆ ಒಂದಷ್ಟು ಗದ್ದೆ, ಅಡಕೆ ತೋಟಗಳು. ಅದು ಬಿಟ್ಟರೆ ಮರ ಕಡಿದು ಸಾಗಾಣಿಸುವುದೇ ಇಲ್ಲಿನ ಜನರೆಲ್ಲರ ಉದ್ಯೋಗವೇನೋ. ನಾವು ದಾರಿಯಲ್ಲಿ ಬಂದ ಎಲ್ಲಾ ಊರಿನ ಬಂದರುಗಳಲ್ಲೂ ಸಾಗಾಣಿಕೆಗೆ ಸಿದ್ಧವಾದ ಮರದ ದಿಮ್ಮಿಗಳು ಸಮುದ್ರದಲ್ಲಿ ಲಾಟು ಬಿದ್ದಿರುತ್ತಿದ್ದವು. ಬಹುಶಃ ಇದೊಂದು ಉದ್ಯೋಗ ಅಂಡಮಾನಿನಲ್ಲಿ ಎಲ್ಲಾ ಕಡೆ ಅವ್ಯಾಹತವಾಗಿ ಸಾಗತೊಡಗಿದೆ ಎಂದು ಕಾಣುತ್ತದೆ. ಅಂಡಮಾನಿನಲ್ಲಿ ಪೆಡಾಕ್ ಎನ್ನುವ ಮರ ಒಂದಿದೆ. ಮಾಯಾಬಂದರಿನ ಪ್ರವಾಸಿ ಗೃಹದ ಅಲಂಕಾರಗಳನ್ನು, ಕಿಟಕಿ ಬಾಗಿಲುಗಳನ್ನು ಅದರಲ್ಲೇ ಮಾಡಿದ್ದರು. ಗಾಜಿನಷ್ಟು ಹೊಳಪಿನ ಪಾಲಿಶ್ ಇತ್ತು. ಮಂಟೂ ಬಿಶ್ವಾಸ್ ಹೇಳಿದರು, ಭಾರತದಲ್ಲಿ ಈಗ ಹೊನ್ನ, ಬೀಟೆ ಎಲ್ಲದಕ್ಕಿಂತ ಹೆಚ್ಚಿಗೆ ಬೆಲೆಯಾಗುತ್ತೆ ಎಂದು. ಈ ಮರ ಸದ್ಯಕ್ಕೆ ಅಂಡಮಾನಿನ ಕಾಡುಗಳಲ್ಲಿ ಮಾತ್ರ ಬೆಳೆಯುತ್ತಿದೆ. ಅಂಡಮಾನಿನಲ್ಲಿ ನಮ್ಮ ಸಾಗುವಾನಿ ಮರಗಳನ್ನು ಬೆಳೆಯಲು ಪ್ರಯತ್ನ ಮಾಡಲಾಯಿತಂತೆ. ಆದರೆ ಸಾಗುವಾನಿ ಮರಗಳು ಅಂಡಮಾನಿನಲ್ಲಿ ಬೆಳೆಯುತ್ತಾ ಒಳಗೆ ಠೊಲ್ಲು ಬೀಳಕೊಡಗಿದ್ದರಿಂದ ಸಾಗುವಾನಿ ನಡುತೋಪುಗಳ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆಯವರು ರದ್ದು ಮಾಡಿದ್ದಾರೆ. ಮಾಯಾಬಂದರಿನ ಬಂದರುಕಟ್ಟೆಯಲ್ಲಿ ನಾವು ಅಡ್ಡಾಡುತ್ತಿರಬೇಕಾದರೆ ಇಬ್ಬರು ಚಿಕ್ಕ ಹುಡುಗರು ಬಂದರು. ಕೈಯಲ್ಲಿ ಗಾಳವನ್ನು, ದಾರವನ್ನು ಹಿಡಿದುಕೊಂಡಿದ್ದರು. ನಮ್ಮ ಬಳಿ ಮೀನು ಹಿಡಿಯಲು ಇದ್ದ ರೀಲು ರಾಡುಗಳಾವು ಅವರ ಬಳಿ ಇರಲಿಲ್ಲ. ಬಂದವರೇ ಪೊಟ್ಟಣ ಬಿಚ್ಚಿ ಅದರೊಳಗೆ ತಂದಿದ್ದ ಚಿಕ್ಕ ಚಿಕ್ಕ ಪುಡಿ ಸೀಗಲಿಗಳನ್ನು ಸಮುದ್ರಕ್ಕೆ ಎರಚಿದರು. ತಕ್ಷಣ ಸಮುದ್ರದೊಳಗೆ ಮೀನುಗಳ ಓಟಾಟ ಶುರುವಾಯಿತು. ಒಬ್ಬ ಗಾಳಕ್ಕೆ ಒಂದು ಪುಡಿ ಸೀಗಡಿಯನ್ನು ಚುಚ್ಚಿ ಸಮುದ್ರಕ್ಕೆ ಎಸೆದ. ಕ್ಷಣಾರ್ಧದಲ್ಲಿ ಒಂದು ಮೀನು ಅವನ ದಾರದೊಂದಿಗೆ ಹಾರಿ ಹೊರಬಿತ್ತು. ನಾವು ಆಶ್ಚರ್ಯದಿಂದ ನೋಡುತ್ತಲೇ ಇದ್ದೆವು. ಇನ್ನೊಂದು ಎಳೆದ, ಮತ್ತೊಂದು, ಮಗದೊಂದು, ಇನ್ನೊಂದು. ಇಬ್ಬರು ಹುಡುಗರು ಕೇವಲ ಒಂದು ದಾರಾಗಾಳ ಹಿಡಿದು ಒಂದಾದ ಮೇಲೊಂದಂತೆ ಮೀನುಗಳನ್ನು ಎತ್ತಿ ಎತ್ತಿ ದಡದ ಮೇಲೆ ಎಸೆಯತೊಡಗಿದರು. ನೋಡ್ರಿ, ಚಿಕ್ಕ ಹುಡುಗರು ಹೇಗೆ ಮೀನು ಎಳೆದು ಹಾಕಿದ್ದಾರೆ ಎಂದರು ನಿರ್ಮಲಾ. ಮತ್ತೊಂದು ಮೀನು ಹುಡುಗ ಎರದ. ನೋಡ್ರಿ, ನೀವು ಇದ್ದೀರಾ, ಬಿಸ್ಸಲ್ ಕೂತ್ಕೊಂಡು ಒಂದು ಹಿಡಿಯೋದಕ್ಕೆ ಲಾಟ್ರಿ ಹೊಡಿತೀರಾ
ಇನ್ನೊಂದು ಮೀನು ಹುಡುಗ ಎಳೆದ. ರೂಪಾಯಿ 10 ಇಟ್ಕೊಂಡಿದ್ದೀರಾ? ರಾಡು ರೀಲುಗಳನ್ನೆಲ್ಲ ಹರಿಸಿ ಒಂದಾದ ಮೇಲೊಂದಂತೆ ಹುಡುಗರು ಮೀನುಗಳನ್ನು ಎಳೆದಂತೆಲ್ಲ ನಮ್ಮ ಟೀಮಿನ ಸ್ತ್ರೀ ಸಮುದಾಯ ನಮ್ಮನ್ನು ಹಂಗಿಸತೊಡಗಿತು. ನಾನು, ಚಂದ್ರು, ರಾಮದಾಸ್ 3 ಜನವೂ ಇವರ ಲೇವಡಿಗೆ ತುತ್ತಾಗಿ ಮಂಕರ ತರ ಕುಳಿತುಕೊಂಡು ಆ ಹುಡುಗರು ಮೀನು ಹಿಡಿಯುತ್ತಿದ್ದುದನ್ನು ನೋಡಿದೆವು. ಮೀನಿಗೆ ಗಾಳ ಹಾಕುವವರನ್ನು ಕಂಡರೆ ಹೆಂಗಸರಿಗೆ ಒಳಗೊಳಗೆ ಕೋಪವೇ ಎಂದು ಕಾಣುತ್ತದೆ. ಯಾರಾದರೂ ಮನಃಶಾಸ್ತ್ರಜ್ಞರು ಈ ಬಗ್ಗೆ ಕೊಂಚ ಸಂಶೋಧನಾ ಮಾಡುವುದು ಒಳ್ಳೆಯದು. ಇವರು ಒಂದು ರೀತಿಯಲ್ಲಿ ಗಾಳ ಹಾಕುವವರೇ ಆದುದರಿಂದ ಮೀನು ಹಿಡಿಯುವವರ ಬಗ್ಗೆ ಹೆಂಗಸರಿಗೆ ಮಾತ್ಸರ್ಯವಿದ್ದರೂ ಇರಬಹುದು. ಸ್ತ್ರೀ ಸಮುದಾಯದ ಗಮನ ಬೇರೆಲ್ಲಿಯೋ ತಿರುಗಿದಾಗ ನಾನು, ಚಂದ್ರು ಇಬ್ಬರು ಮೆಲ್ಲಗೆ ಆ ಹುಡುಗರ ಹತ್ತಿರ ಹೋದೆವು. ಅವರು ಹಿಡಿಯುತ್ತಿದ್ದ ಮೀನುಗಳು ಮ್ಯಾಕರೆಲ್ ಅಥವಾ ಬಂಗಡ ಮೀನುಗಳಂತೆ ಕಂಡವು. ಹುಡುಗರು ಈ ಮೀನುಗಳನ್ನು ತಿನ್ನಲು ತುಂಬಾ ರುಚಿ ಎಂದು ಹೊಗಳಿದರು. ಅವರು ಈ ಮೀನುಗಳನ್ನು ಹಿಡಿಯುತ್ತಿರಬೇಕಾದರೆ ಸಮುದ್ರದ ಆಳದಲ್ಲಿ ಇನ್ನೂ ದೊಡ್ಡ ದೊಡ್ಡ ಮೀನುಗಳು ಓಡಾಡುತ್ತಿರುವುದು ಕಂಡಿತು. ನಾವು ಹುಡುಗರನ್ನು ಅವುಗಳನ್ನು ಹಿಡಿಯಲಾಗುವುದಿಲ್ಲವೇ ಎಂದು ಕೇಳಿದೆವು. ಅದಕ್ಕವರು ತಮ್ಮ ಬಳಿ ಉದ್ದ ದಾರವಿಲ್ಲವೇ ಎಂದು ಹೇಳಿದರು. ಹಾಗಾದರೆ ನಾವೇಕೆ ಪ್ರಯತ್ನಿಸಬಾರದು ಎಂದನ್ನಿಸಿ ನಮ್ಮ ಬಳಿ ಉದ್ದ ದಾರಗಳಿವೆ ಎಂದು, ನಮ್ಮ ಗಾಳಗಳಿಗೆ ಚುಚ್ಚಲು ನಿಮ್ಮ ಬಳಿ ಇರುವ ಸೀಗಡಿ ಕೊಡುತ್ತೀರಾ ಎಂದು ಕೇಳಿದವು. ಅದಕ್ಕವರು ಸಂತೋಷದಿಂದ ಸಮ್ಮತಿಸಿ ತಮ್ಮ ಬಳಿ ಇದ್ದ ಸೀಗಡಿ ಪೊಟ್ಟಣವನ್ನೇ ನಮ್ಮತ್ತ ಹಿಡಿದರು. ಮಲ್ಲಿಕ್ ವಸತಿ ಸೌಕರ್ಯ ಹುಡುಕ ಹೋದವರು ಇನ್ನೂ ಬಂದಿರಲಿಲ್ಲ. ಸುಮ್ಮನೆ ಕುಳಿತು ಕಾಯುವುದರ ಬದಲು ಈ ಹುಡುಗರ ಜೊತೆ ಮೀನಾದರೂ ಹಿಡಿಯೋಣ ಎಂದು ತೀರ್ಮಾನಿಸಿದವು. ನಮ್ಮ ರೀಲುಗಳಿಗೆ ತುಂಬಾ ದಪ್ಪ ದಾರಗಳನ್ನು ಹಾಕಿದೆವು. ಅದನ್ನು ಬಿಚ್ಚಿ ತೆಳುದಾರಗಳನ್ನು ಹಾಕಿದೆವು. ನಮ್ಮ ರಾಡು ರೀಲುಗಳನ್ನು ನೋಡಿ ಬಂದರು ಕಟ್ಟೆಯಲ್ಲಿ ಓಡಾಡುತ್ತಿದ್ದ ಇನ್ನಷ್ಟು ಜನ ಪ್ರೇಕ್ಷಕರಾಗಿ ನಮಗೆ ಮುತ್ತಿಕೊಂಡರು. ಈ ನಡುವೆ ಹುಡುಗರು ಅವ್ಯಾಹತವಾಗಿ ಮೀನುಗಳನ್ನು ಎಳೆದು ಹಾಕುತ್ತಲೇ ಇದ್ದರು. ಸುತ್ತ ಜನ ಮುತ್ತಿಕೊಂಡಿದ್ದರು. ಕಾಯುತ್ತಿದ್ದ ನಮ್ಮ ಟೀಮಿನವರು ಎತ್ತ ಹೋದರೋ ಗೊತ್ತಾಗಲಿಲ್ಲ. ಮಲ್ಲಿಕ್ ಬಂದರೋ ಎಂಬುದು ನಮಗೆ ಗೊತ್ತಾಗುತ್ತಿರಲಿಲ್ಲ. ನಾವು ನಮ್ಮ ದಾರಗಳಿಗೆ ಗಾಳಗಳನ್ನು ಕಟ್ಟಿ ಸೀಗಡಿಗಳನ್ನು ಸಿಕ್ಕಿಸುತ್ತಾ ಇರಬೇಕಾದರೆ ಇದ್ದಕ್ಕಿದ್ದಂತೆ ಬಂದರು ಕಟ್ಟೆಯಲ್ಲಿ ನಿಂತಿದ್ದ ಹಡಗಿನ ಸ್ಮರನ್ ಕರ್ಕಶವಾಗಿ ಕೂಗಿತು. ಚಂದ್ರ, ತೇಜಸ್ವಿ, ಬನ್ನಿ ಬನ್ನಿ ಎಂದು ಯಾರೋ ಕೂಗಿದ್ದು ಕೇಳಿಸಿತು. ಜನರ ಗುಂಪಿನಿಂದ ಹೊರಬಂದು ಯಾರು ಕೂಗುತ್ತಿದ್ದಾರೆ ಎಂದು ನೋಡಿದೆ. ನೋಡುತ್ತೇನೆ, ನಮ್ಮವರೆಲ್ಲ ಹಡಗಿನ ಡೆಕ್ ಮೇಲೆ ನಿಂತುಕೊಂಡು ಹಡಗು ಹೊರಡುತ್ತದೆ, ಬನ್ನಿ ಬನ್ನಿ ಎಂದು ಕೈಬೀಸುತ್ತಾ ಕೂಗುತ್ತಿದ್ದಾರೆ. ಹಡಗಿಗೆ ಹಾಕಿರುವ ಗಾಲಿ ಏಣಿಯನ್ನು ಹಿಂದೆ ಎಳೆದುಕೊಳ್ಳಲು ಜನ ಅದನ್ನು ಬಿಚ್ಚುತ್ತಿದ್ದಾರೆ. ಹಡಗಿನ ಹೆಸರು ಕಾಣಿಸಿತು, ಓಂಗ್ ಎಂದು. ನಾವು ಪೋರ್ಟ್ ಬೇರಿಗೆ ಹಿಂದಿರುಗಬೇಕಾದದ್ದು ಇದೇ ಹಡಗಲ್ಲವೇ? ಮಾಯಾಬಂದರ್ ಗುಡ್ ಬೈ. ದಡದಡ ಓಡಿ ದೂರ ಸರಿಯುತ್ತಿದ್ದ ಏಣಿಯಿಂದ ಹಡಗಿನ ಡೆಕ್ಕಿಗೆ ನೆಗೆದವು. ಕೈಯಲ್ಲಿ ರಾಡು, ರೀಲುಗಳು, ಗಾಳಕ್ಕೆ ಸಿಕ್ಕಿಸಿದ ಸೀಗಡಿಗಳು ಹಾಗೆ ಇದ್ದವು. ದೂರದಲ್ಲಿ ಮೀನು ಹಿಡಿಯುತ್ತಿದ್ದ ಹುಡುಗರು ನಮ್ಮ ಗಿಡಿಬಿಡಿ ನೋಡಿ ನಗುತ್ತಾ ಕೈಬೀಸುತ್ತಿದ್ದರು. ಅವರು ಎಳೆದೆಳೆದು ಹಾಕಿದ ಮೀನುಗಳು ದಡದಲ್ಲಿ ತಕಥೈ ಎಂದು ಪುನುತ್ತಿದ್ದವು. ಹಡಗು ನಿಧಾನವಾಗಿ ಹೊರಟಿತು. ನಾವು ಊಹಿಸಿದಂತೆ ಪೋರ್ಟ್ ಬೇರಿಗಲ್ಲ, ದಿಗ್ನಿಪುರದ ಕಡೆಗೆ. ಮಲ್ಲಿಕ್ ನಮ್ಮ ಬಳಿ ಬಂದು, ಮಾಯಾಬಂದರಿನಲ್ಲಿ ಉಳಿಯಲು ಎಲ್ಲೂ ರೂಮ್ ಸಿಕ್ಕಲಿಲ್ಲ. ಪ್ರವಾಸಿ ಮಂದಿರ ಸರ್ಕಾರಿ ಅಧಿಕಾರಿಗಳಿಗೆ ಮೊದಲೇ ಬುಕ್ ಆಗಿ ಹೋಗಿದೆಯಂತೆ. ಯಾರೋ ಹೇಳಿದರು ಈ ಹಡಗು ದಿಗ್ನಿಪುರಕ್ಕೆ ಹೋಗುತ್ತೆ, ಅಲ್ಲಿ ನಿಮಗೆ ಸೌಕರ್ಯ ಸಿಗಬಹುದು ಎಂದು. ಇಲ್ಲಿ ಬಂದರ ಹಡಗು ಇನ್ನೇನು ಹರಡಲಿತ್ತು. ಎಲ್ಲ ಹತ್ತಿಕೊಂಡು ನಿಮ್ಮನ್ನೂ ಕೂಗಿದೆವು ಎಂದರು. ನಮ್ಮ ಮಿತ್ರರು ಅಂಡಮಾನಿನ ಪ್ರವಾಸ ಸೌಕರ್ಯಗಳ ಬಗ್ಗೆ ಕೊಟ್ಟ ಎಚ್ಚರಿಕೆ ನಿಜವಾಗಿತ್ತು. ಪೋರ್ಟ್ ಬೇರಿಗೆ ನಮ್ಮನ್ನು ಕೊಂಡೊಯ್ಯುತ್ತದಿದ್ದ ಹಡಗು ಈಗ ದಿಗ್ನಿಪುರಕ್ಕೆ ಹೊರಟಿತ್ತು. ಈ ಹಡಗಿನಲ್ಲಿ ಹೋಗಿ ದಿಗ್ನಿಪುರದಲ್ಲಿ ಉಳಿದು ಮತ್ತೆ ನಾಳೆ ಬೆಳಗ್ಗೆ ಇದು ಮಾಯಾಬಂದರಿಗೆ ಬರುತ್ತಂತೆ, ನಾವು ಬಂದು ಬಿಡೋಣ ಎಂದು ಮಲ್ಲಿಕ್ ಹೇಳಿದರು.